ಇದುವರೆಗೆ ಈ ಥರದ್ದು ರೂಲ್ಸ್ ರೆಗ್ಯುಲೇಷನ್ಸು ನನ್ನ 38 ವರ್ಷದ ಸರ್ವಿಸಲ್ಲಿ ನಾನು ನೋಡಿಲ್ಲ. ಇಲ್ಲೇನೋ ಭ್ರಷ್ಟಾಚಾರ ನಡೆದಿದೆ ಅಂತ ನಿಮಗೆ? ಭ್ರಷ್ಟಾಚಾರ ಇರ್ರೆಗ್ಯುಲಾರಿಟೀಸ್ ಅಂತೂ 100% ಕಾಣ. ಆದ್ರೆ ಯಾವುದೋ ಒಬ್ಬ ವ್ಯಕ್ತಿಗೆ ಇದನ್ನ ಕೊಡಲೇಬೇಕು ಅನ್ನುವಂತ ಒಂದು ವ್ಯವಸ್ಥಿತವಾದಂತ ಹಠ ಮತ್ತು ವ್ಯವಸ್ಥಿತವಾದಂತ ಒಂದು ತಂತ್ರ ಮತ್ತೆ ವ್ಯವಸ್ಥಿತವಾದಂತ ಒಂದು ಸಿದ್ಧತೆ ಎಲ್ಲವನ್ನೂ ಖರೀದಿಸುವ ಮತ್ತೆ ಚಮಚಾಗಿರಿ ಬಕೆಟ್ಗಿರಿ ಅಲ್ಲಿ ಅವರ ವ್ಯವಸ್ಥೆ ಒಟ್ಟಿಗೆ ಸುತ್ತಾಡ್ಕೊಂಡು ಏನೇನೇನೋ ಮಾಡುವ ಅಡ್ಡದಾರಿಯಲ್ಲಿ ಎಲ್ಲವನ್ನೂ ಪಡ್ಕೊಳ್ಳುವಂತ ಸಾಧ್ಯತೆ ಇದೆ ಅಂತ ಆದ್ರೆ ಯಾವ ಕರ್ಮಕ್ಕೆ RTI? ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ನಾವು ಇಲ್ಲಿವರೆಗೆ ಭಾವಿಸಿದ್ದೆವು ಚಂದನದಲ್ಲಿ ಒಂದು ಸುಭಗತೆ ಇದೆ, ಅಲ್ಲಿ ಯಾವುದೂ ಕೂಡ ಈ ಖಾಸಗಿ ವಾಹಿನಿಗಳ ಹಾಗೆ ಅಥವಾ ಬೇರೆಯ ಸರ್ಕಾರದ ಡಿಪಾರ್ಟ್ಮೆಂಟ್ಗಳ ಹಾಗೆ ಅಲ್ಲಿ ಒಂದಿಷ್ಟು ಗೋಲ್ಮಾಲು ಗೀಲ್ಮಾನು ನಡಲಿಕ್ಕಿಲ್ಲ, ಅದು ಸುಭಗತನದಿಂದ ಇದೆ ಅಂತ ನಾವು ಭಾವಿಸಿದ್ದೆವು. ಆದರೆ ಕ್ರೇಜಿ ಕರ್ನಲ್ ರಾಜೇಶ್ ಅವರು ಬಂದರು ಇವತ್ತು ಸ್ಟುಡಿಯೋಕ್ಕೆ. ಅವರು ಎಲ್ಲ ದಾಖಲೆಗಳನ್ನು ತೆಗೆದುಕೊಂಡು ಬಂದರು. ಅದನ್ನ ನೋಡಿದಾಗ ನಿಜಕ್ಕೂ ನಾನು ಆಘಾತಗೊಂಡೆ. ಏನದು ಹಾಗಾದ್ರೆ? ಇದೇ ಡಿಸೆಂಬರ್ 14ರ ಗಡಿ ರೇಖೆಯಲ್ಲಿ ಒಂದು ಅನೌನ್ಸ್ಮೆಂಟ್ ಅಥವಾ ಪ್ರೆಸ್ ಮೀಟ್ ಅನ್ನ ಕರೀತಾರೆ ದೂರದರ್ಶನದವರು. ಕಲಾತ್ಮಕ ಧಾರಾವಾಹಿಗೆ ನ್ಯಾಷನಲ್ ಅವಾರ್ಡ್ ವಿನ್ನರ್ ನಿರ್ದೇಶಕರು ಅಪ್ಲಿಕೇಶನ್ ಅನ್ನು ಹಾಕಬಹುದು ಅಂತ. ಮೊದಲನೇದಾಗಿ ಈಗ ರಾಜೇಶ್ ಅವರು ಪ್ರಶ್ನಿಸ್ತಾ ಇರುವಂತದ್ದು, ಈವರೆಗೆ ಯಾವತ್ತೂ ಈ ರೀತಿಯ ಕೆಟಗರೈಸ್ ಮಾಡಲಿಲ್ಲ, ನ್ಯಾಷನಲ್ ಅವಾರ್ಡ್ ವಿನ್ನರ್ ಮಾತ್ರ ಕಲಾತ್ಮಕ ಧಾರಾವಾಹಿಗೆ ನಿರ್ದೇಶಕರಾಗಿ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು ಅನ್ನುವಂಥ ಒಂದು ಯಾವುದೇ ರೀತಿಯ ಪ್ರತ್ಯೇಕತೆಯನ್ನು ಇಲ್ಲಿವರೆಗೆ ತಂದಿರಲಿಲ್ಲ. ಯಾಕೆ ತಂದ್ರಿ? ಒಂದು ಪ್ರಶ್ನೆ. 37 ವರ್ಷಗಳಿಗೂ ಹೆಚ್ಚು ಕಾಲ ಅತ್ಯಂತ ಯಶಸ್ವಿ ಧಾರಾವಾಹಿಗಳನ್ನು ಮಾಡಿದಂಥ ನನ್ನಂಥವನ ಅಪ್ಲಿಕೇಶನ್ಗೆ ನಿಮ್ಮ ಅಪ್ಲಿಕೇಶನ್ ಎಲಿಜಿಬಲ್ ಅಲ್ಲ ಅನ್ನುವಂಥ ರೀತಿಯಲ್ಲೂ ಒಂದು ಕನಿಷ್ಠ ಮಟ್ಟದ ಉತ್ತರವನ್ನು ನನ್ನ RTI ಮೂಲಕ ನಾನು ಪ್ರಶ್ನಿಸಿದಾಗ ಕೊಡದೇ ಇರುವಂಥ ಧಾರ್ಷ್ಟ್ಯ ಯಾಕೆ? ನ್ಯಾಷನಲ್ ಅವಾರ್ಡ್ ವಿನ್ನರೇ ಆ ಧಾರಾವಾಹಿಯನ್ನ ಮಾಡಬೇಕು ಅನ್ನೋದೇ ನಿಮ್ಮ ಉದ್ದೇಶ ಆದರೆ, ನೀವು ಕಾಸರವಳ್ಳಿಯಿಂದ ಹಿಡಿದು ಲಿಂಗದೇವರು, ಶೇಷಾದ್ರಿ, ಮುಸ್ಸಂಜೆ ನಾಯ್ಡು, ಸುನೀಲ್ ಪುರಾಣಿಕರಂಥ ನ್ಯಾಷನಲ್ ಅವಾರ್ಡ್ ವಿನ್ನರ್ ಇಂಥವರೆಲ್ಲರೂ ಅಪ್ಲಿಕೇಶನ್ ಹಾಕಿದ್ದಾರೆ. ಅವರನ್ನೂ ಕೂಡ ಇಗ್ನೋರ್ ಮಾಡಿ ಈಗ ಮೊನ್ನೆ ಒಂದೇ ಒಂದು ಸಿನಿಮಾದಲ್ಲಿ ನ್ಯಾಷನಲ್ ಅವಾರ್ಡ್ ತೆಗೆದುಕೊಂಡಂಥ ಧಾರಾವಾಹಿಯನ್ನ ಇನ್ನೂವರೆಗೂ ಮಾಡಿ ಅನುಭವ ಇಲ್ಲದೆ ಇದ್ದಂಥ, ದೂರದರ್ಶನಕ್ಕೆ ಯಾವುದೇ ಪ್ರೋಗ್ರಾಮ್ ಅನ್ನು ಮಾಡದೇ ಇರುವಂಥ ಮನಸೋರೆಯವರಿಗೆ ಕೊಟ್ಟಿದ್ದು ಹೇಗೆ? ಕೇವಲ 2.25 ತಿಂಗಳಲ್ಲಿ ಅದರಲ್ಲೂ ಯಾವ ಅಪ್ಲಿಕೇಶನ್ ಆಯ್ಕೆಯಾಗಿದೆ, ಯಾರ ಡೈರೆಕ್ಟ್ರು, ವಸ್ತು ಏನು, ಯಾವುದು ಡಿಸೈಡ್ ಆಗಲಿಲ್ಲ. ಡಿಸೆಂಬರ್ 14ರವರೆಗೆ ಗಡಿ ಇತ್ತು. ಅದರ ನಂತರ ಅದರ ಪ್ರಾಸೆಸ್ ಆಗಬೇಕು. ಇವೆಲ್ಲ ಇದ್ದು ಕೂಡ ಈಗ ಅರಮನೆ ಅಂತ ಒಂದು ಪಿರಾಡಿಕಲ್ ಒಂದು ಧಾರಾವಾಹಿಯನ್ನ ನೀವು ಡೇಟ್ ಅನೌನ್ಸ್ ಮಾಡಿ ಅದು ಹೌದೇ ಆದ್ರೆ ಇವತ್ತು ಸಂಜೆ ಅದು ಬಿಡುಗಡೆ ಆಗ್ತದೆ. ಇಷ್ಟು ಅವಸರ ಇದು ಸ್ವಜನ ಪಕ್ಷಪಾತವೋ ಭ್ರಷ್ಟಾಚಾರವೋ ಅಥವಾ ಕೇಂದ್ರ ಸರ್ಕಾರದ ಎಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ, ಅದರ ಪ್ರೊಡಕ್ಷನ್ ಕಾಸ್ಟ್ ಎಷ್ಟು, ಇನ್ನೊಂದೇನು, ಮಗದೊಂದೇನು, ಆಯ್ಕೆ ಕಮಿಟಿ ಏನು, ಆಯ್ಕೆ ಕಮಿಟಿಯ ಆಯ್ಕೆಯ ಒಂದು ಸೂತ್ರ ಏನು, ಇವೆಲ್ಲವನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಅದರ ಟ್ರಾನ್ಸ್ಪರೆನ್ಸಿಯನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಯೋಚನೆ ಮಾಡಿದಾಗ ಅಲ್ಲಿ ಪಾರದರ್ಶಕತೆ ಮೀರಿದೆ, ಏನೋ ನಡೆಯಬಾರದು ನಡೆದಿದೆ, ಯಾವುದೋ ಗೋಲ್ಮಾಲ್ಗಿರಿ ನಡೆದಿದೆ ಅನ್ನೋದನ್ನ ಇದೇ ಕ್ರೇಜಿ ಕರ್ನಲ್ ರಾಜೇಶ್ ಅವರು ಹಲವು ಬಾರಿ ಅದರ ಇಡೀಯದ ಬೆಂಗಳೂರಿನಿಂದ ದೆಹಲಿಯವರೆಗೆ ಎಲ್ಲ ಕಡೆ ಅವರು ಪ್ರಶ್ನಿಸಿದ್ದಾರೆ. ಅಲ್ಲಿ ಉದ್ದಟತನದ ಉತ್ತರ ಬಂದಿದೆ. ಅದನ್ನು ಇಟ್ಕೊಂಡು ಅವರು ಕೋರ್ಟ್ಗೆ ಹೋಗಿದ್ದಾರೆ. ಆ ಎಲ್ಲ ವಿವರಗಳ ಬಗ್ಗೆ ಇವತ್ತು ರಾಜೇಶ್ ಅವರೊಟ್ಟಿಗೆ ಒಂದು ಮುಖಾಮುಖಿ, ನೀವು ಅದರ ಬಗ್ಗೆ ಸಾಕ್ಷಿ ಪ್ರಜ್ಞೆಯಾಗಿ ನೀವು ಇದರ ಒಟ್ಟು ಭಾಗವನ್ನ ನೋಡಿ ನೀವು ಅದಕ್ಕೆ ಪ್ರತಿಕ್ರಿಯಿಸಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ ಕೇಳೋಣ. ನಮಸ್ತೆ. ನಮಸ್ಕಾರ ಸರ್. ರಾಜೇಶು, ನಿಮ್ಮನ್ನ ಕರೆಯೋದು ಕರ್ನಲ್ ರಾಜೇಶ್ ಅಂತ, ಕ್ರೇಜಿ ಕರ್ನಲ್ ರಾಜೇಶ್. ಹೌದು ಸರ್. ನಿಮ್ಮ ಧಾರಾವಾಹಿಯನ್ನೆಲ್ಲ ನಾನು ನೋಡಿದ್ದೇನೆ. ಸರ್, ಈಗ ದೂರದರ್ಶನದ ಈಗಿನ ವ್ಯವಸ್ಥೆಯಲ್ಲಿ ಒಂದಿಷ್ಟು ಅನ್ಯಾಯ ಆಗ್ತಾ ಇದೆ.
ಒಂದಿಷ್ಟು ತೊಂದರೆ ತಾಪತ್ರಯಗಳಾಗ್ತಾ ಇದೆ. ಹೌದು ಆಮೇಲೆ ನ್ಯಾಷನಲ್ ಅವಾರ್ಡ್ ವಿನ್ನರ್ಗೆ ಮಾತ್ರ ನಾವು ಧಾರಾವಾಹಿ ಪ್ರತ್ಯೇಕವಾಗಿ ಮಾಡ್ತೇವೆ ಅನ್ನುವಂಥ ಕಲಾತ್ಮಕ ಧಾರಾವಾಹಿ ಅನ್ನುವಂಥ ಘೋಷಣೆಗಳು. ಹೌದು ಇದರ ಬಗ್ಗೆ ಒಂದಿಷ್ಟು ನಿಮ್ಮ ತಕರಾರು, ನೀವು ಕೋರ್ಟ್ಗೆ ಹೋಗಿದ್ದೀರಿ, ಹೌದು. ಎಲ್ಲ ಆಗಿದೆ. ಹೌದು ಅದರ ಬಗ್ಗೆ ಒಂದಿಷ್ಟು ಹೇಳುವ ಪೂರ್ವದಲ್ಲಿ ಎಸ್ ಸರ್. ದೂರದರ್ಶನಕ್ಕೂ ನಿಮಗೂ ಹೆಚ್ಚು ಕಮ್ಮಿ 37ರಿಂದ ಒಂದು 38-39 ವರ್ಷದ ನಂಟಿದೆ. ಸುದೀರ್ಘವಾದ ನಂಟಿದೆ. ಹೌದು ಮತ್ತೆ ಬಹಳಷ್ಟು ಅದ್ಭುತ ಧಾರಾವಾಹಿಗಳನ್ನ ನೀವು ನಿರ್ಮಿಸಿದ್ದೀರಿ. ಹೌದು ದೂರದರ್ಶನದಲ್ಲಿ ನಿಮ್ಮದೇ ಆದಂತ ಒಂದು ಸ್ಥಾನ, ಮಾನ, ಗೌರವ ಹೌದು ಇದೆ. ಹೌದು ಸೊ ಅದನ್ನ ಒಂದಿಷ್ಟು ನಮ್ಮ ವೀಕ್ಷಕರಿಗೆ ನಿಮ್ಮ ಪರಿಚಯವನ್ನ ಮಾಡಿಕೊಡಿ. ಎಸ್ ಸರ್. ಯಾಕಂದ್ರೆ ನಿಮ್ಮ ಮತ್ತು ದೂರದರ್ಶನದ ಆ ಸಂಬಂಧದ ನೆಲೆಯಲ್ಲೇ ನಿಮಗೆ ಇವತ್ತು ಒಂದಿಷ್ಟು ಪ್ರಶ್ನಿಸುವ ಹಕ್ಕು ಇದೆ. ಹೌದು ಆ ಹಕ್ಕು ಪ್ರಾಪ್ತಿಯಾದದ್ದು ಆ ನಿಮ್ಮ ಸೀನಿಯಾರಿಟಿ ಲೆವೆಲ್ ಅಲ್ಲಿ ಹೌದು. ಮತ್ತು ದೂರದರ್ಶನದಂತ ಒಂದು ಸಾರ್ವಜನಿಕ ವ್ಯವಸ್ಥೆಗೆ ನೀವು ಕೊಟ್ಟಂತ ಕೊಡುಗೆ ಹೌದು ಅದು ಇದೆ. ಹೌದು ಅದೆಲ್ಲ ಇಟ್ಕೊಂಡು ನಾವು ಈಗ ಕೆಲವು ಪ್ರಶ್ನೆಗಳನ್ನ ಮಾಡಬೇಕಾಗಿದೆ. ಹೌದು ಸರ್. ಸೊ ಅದರಿಂದ ಹೇಳಿ ಸರ್. ಈಗ 1987-88ರಲ್ಲಿ ನಾನು ವೈದ್ಯನಾರಾಯಣರಿ ಅಂತ ಒಂದು ಸೀರಿಯಲ್ ಮಾಡಿದೆ, CR ಸಿಂಹ ಅವ್ರನ್ನ ಹಾಕೊಂಡು. ಅದಾದ ಮೇಲೆ ಕಾವೇರಿ ಅಂತ ಮಾಡಿದೆ. 1990ರಲ್ಲಿ ಕ್ರೇಜಿ ಕರ್ನಲ್ ಅನ್ನೋ ಧಾರಾವಾಹಿ ಸೀರಿಯಲ್ ಮಾಡಿದೆ, ಅದು ಸೂಪರ್ ಹಿಟ್ ಆಗೋದು. ಬಹುಶಃ ಅದು ಮನೆ ಮಾತು. ಆಮೇಲೆ ಇದುವರೆಗೆ ಒಂದು 12 ಸರಿ ರೀಟೆಲಿಕಾಸ್ಟ್ ಆಗಿದೆ. ಇವನ್ ಬಾಂಬೆ ದೂರದರ್ಶನಲ್ಲೂ ಟೆಲಿಕಾಸ್ಟ್ ಆಗಿದೆ. ಅದಾದ್ಮೇಲೆ ಸಿಕ್ಕಾಪಟ್ಟೆ ಮೆಗಾ ಸೀರಿಯಲ್ಸು ಯಶ್ನ ಹಾಕೊಂಡು ಮಾಡಿದ್ದೀನಿ, ಶಿವ ಸೀರಿಯಲ್ ಅಂತ, ಈ ಥರದ್ದು ಕುಂತಿ ಅಂತ ಸೀರಿಯಲ್ ಮಾಡಿದ್ದೀನಿ. ಸಾಕಷ್ಟು ಧಾರಾವಾಹಿಗಳು ಮಾಡ್ತಾ ಬಂದಿದ್ದೀನಿ ಸರ್. ಸಾಕಷ್ಟು ಎಲ್ಲ ಸ್ಪಾನ್ಸರ್ಡ್ ಸೀರಿಯಲ್ಸು, ಕಮಿಷನ್ ಪ್ರೋಗ್ರಾಮ್ಸು. ವಿಷ್ಣುವರ್ಧನ್ ಭಾರತಿ ಅವರು ಇಂಟ್ರೊಡಕ್ಷನ್ ಮಾಡಿಕೊಟ್ಟಿದ್ರು ಕ್ರೇಜಿ ಕರ್ನಲ್. ಇದಕ್ಕೆ ಪ್ರೋಮೋನ ಇಂಟ್ರೊಡಕ್ಷನ್ ಮಾಡಿಕೊಟ್ಟಿದ್ರು. ಕೆಲವುದನ್ನ ಕೇಳೋದು ಚೆನ್ನ, ಕೆಲವುದನ್ನ ನೋಡಿದ್ರೇನೆ ಚೆನ್ನ. ಅದು ನಮ್ ಕ್ರೇಜಿ ಕರ್ನಲ್ ರಾಜಾರಾಯರ್ನ ನೋಡ್ಲೇಬೇಕು. ನೋಡೋಣ. ಆದ್ರೆ ಇವತ್ತು ಒಂದ್ ದಿವಸ ಅಲ್ಲ, ಪ್ರತಿ ವಾರ ನೋಡ್ಬೇಕು. ನೋಡೋಣ ರೀ. ಕ್ರೇಜಿ ಕರ್ನಲ್ ಮಸ್ಟ್ ಬಿ ಇಂಟ್ರೆಸ್ಟಿಂಗ್. ಓಕೆ, ನೋಡುವ. ವಿ ವಿಲ್ ಸಿ. ಸೊ ಈ ಥರದ್ದು ಸಾಕಷ್ಟು ಆವಾಗಲಿಂದ ಈವರೆಗೂ ಸ್ಪಾನ್ಸರ್ಡ್ ಸೀರಿಯಲ್ಸು ನಾನು ದೂರದರ್ಶನ್ ಬಿಟ್ಟು ಬೇರೆ ಪ್ರೈವೇಟ್ ಚಾನೆಲ್ಸ್ ಇವತ್ತರೆಗೂ ಹೋಗಿಲ್ಲ. ಆ ರಾಯಲ್ಟಿ ಇದುವರೆಗೂ ನಾನು ಇಟ್ಕೊಂಡು ಬಂದಿದ್ದೀನಿ. ಆಮೇಲೆ ಕೋಟಿಗಟ್ಟಲೆ ನಾನು ಟೆಲಿಕಾಸ್ಟ್ ಫೀ ಕಟ್ಟಿದ್ದೀನಿ ಇದಕ್ಕೆ. ಈಗೇನು ಬೇಜಾರು ಅಂದರೆ, ನಾವು ಇಷ್ಟು ವರ್ಷ ದೂರದರ್ಶನಲ್ಲಿದ್ದು ಈಗ ಸಡನ್ ಆಗಿ ನ್ಯಾಷನಲ್ ಅವಾರ್ಡ್ ವಿನ್ನರ್ಸ್ನ ತರ್ತೀರಿ ಅಂತ ಹೊರಟಿದ್ದಾರೆ. ಇದು ಯಾವ ಬೇಸಿಸ್ ಮೇಲೆ ಸೆಲೆಕ್ಟ್ ಮಾಡಿದ್ರು, ಯಾತಕ್ಕೆ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ನಿಮಗೆ ಈ ಪ್ರಶ್ನೆ ಹುಟ್ಟಿಕೊಂಡದ್ದು ಹೇಗೆ? ಈಗ ಈ ಪ್ರಕರಣ ಏನು? 3/12ನೇ ತಾರೀಕು ಒಂದು ಆ್ಯಡ್ ಹೋಯ್ತು ದೂರದರ್ಶನ. ಅವಾರ್ಡ್ ವಿನ್ನರ್ಸ್ಗೆ ನಾವು ಕಲಾತ್ಮಕ ಧಾರಾವಾಹಿ ನಿರ್ಮಿಸಲು ಆಹ್ವಾನಿಸಲಾಗಿದೆ ಅಂತ. ನಾನೇನು ಮಾಡಿದೆ, 9ನೇ ತಾರೀಕು ಅಪ್ಲೈ ಮಾಡಿದೆ ಅದಕ್ಕೆ. ಅದು 14ನೇ ತಾರೀಕು ಲಾಸ್ಟ್ ಡೇಟ್ ಇತ್ತು. ಅವ್ರು ಅನೌನ್ಸ್ ಮಾಡಿದ್ದೆ ಅವಾಗ 3ನೇ ತಾರೀಕು. 3ನೇ ತಾರೀಕು 54 ಸೆಕೆಂಡ್ ಒಂದು ಪ್ರೋಮೋ ಆಯ್ತು ಸಣ್ಣದಾಗಿ. ನಾನು ಅದನ್ನ ನೋಡಿ ನಾನು ಎಲಿಜಿಬಲ್ ಆಗ್ಬೋದು, ಯಾಕಂದ್ರೆ ಚಂದನ ಅವಾರ್ಡ್ ಕೊಟ್ಟಿದ್ರು ನನಗೆ, ಬೆಸ್ಟ್ ಪ್ರೊಡ್ಯೂಸರ್, ಬೆಸ್ಟ್ ಡೈರೆಕ್ಟರ್ ಅಂತೇಳಿ ದೇ ರೆಕಗ್ನೈಸ್ಡ್. ನಾನು ಒನ್ ಆಫ್ ದಿ ಎಲಿಜಿಬಲ್ ಕ್ಯಾಂಡಿಡೇಟ್ ಅಂತ ನನಗೆ ಅನಿಸ್ತು. ಆಮೇಲೆ 1994 ಎಂಪ್ಯಾನಲ್ಮೆಂಟ್ ಅಂತ ಮಾಡಿದ್ರು ದೂರದರ್ಶನಲ್ಲಿ. ಆಗ ನಾನು ಐ ವಾಸ್ ಸೆಲೆಕ್ಟೆಡ್. ಒಂದು 8 ಜನ ಥ್ರೂಔಟ್ ಕರ್ನಾಟಕದಿಂದ ಸೆಲೆಕ್ಟ್ ಮಾಡಿದ್ರು. ಆಗ ಐ ವಾಸ್ ಸೆಲೆಕ್ಟೆಡ್. ಇವತ್ತರೆಗೂ ಅದು ಜೀವಂತವಾಗಿದೆ. ಸೊ ಈ ಥರದನ್ನೆಲ್ಲ ಬಿಟ್ಟು ಎಲಿಜಿಬಿಲಿಟಿ ಇದ್ದಕ್ಕಿದ್ದಾಗ ನ್ಯಾಷನಲ್ ಅವಾರ್ಡ್ ವಿನ್ನರ್ಸ್ ತಂದರು. ನ್ಯಾಷನಲ್ ಅವಾರ್ಡ್ ವಿನ್ನರ್ ತರಲಿ, ನನಗೆ ಬೇಜಾರಿಲ್ಲ. ಕಾರಣ ಏನು? ದೊಡ್ಡ ಇದು ಪಿಕ್ಚರ್ಗೂ ಸೀರಿಯಲ್ಗೆ ಸಾಕಷ್ಟು ಅಜಗಜಾಂತರ ಇದೆ. ನಾವು ಇಲ್ಲಿ ಇಷ್ಟು ವರ್ಷ ಅನುಭವ ಇದ್ದು ನಮ್ಮನ್ನು ಕನ್ಸಿಡರ್ ಮಾಡಿದೆ. ಈಗ ನಮಗೆ ಗೊತ್ತಾಗ್ತಾ ಇರೋದು ಏನು ಅಂದರೆ, ನ್ಯಾಷನಲ್ ಅವಾರ್ಡ್ ವಿನ್ನರ್ ಮನ್ಸೂರೆ ಅನ್ನೋರ್ನ ಸೆಲೆಕ್ಟ್ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಒಂದು ಪ್ರೋಮೋ ಹೋಗ್ತಾ ಇದೆ ದೂರದರ್ಶನಲ್ಲಿ. ಈ ವಿಚಾರನ ನಾನು RTI ಕೇಳಿದ್ದೆ, ಯಾರಿಗೆ ಸೆಲೆಕ್ಟ್ ಆಗಿದೆ, ನನ್ನ ಅಪ್ಲಿಕೇಶನ್ ಏನಾಯಿತು, ಎಷ್ಟು ಎಪಿಸೋಡ್ ಕೊಟ್ಟಿದ್ದೀರಾ, ಎಷ್ಟು ಅಮೌಂಟು ಒಂದು ಎಪಿಸೋಡ್ಗೆ, ಇದನ್ನೆಲ್ಲ ಕೇಳಿದ್ರೆ ನಾವು ಇದಕ್ಕೆಲ್ಲ ಉತ್ತರ ಕೊಡೋಕ್ಕಾಗಲ್ಲ. ಈಗ ಹಿಂದೆಲ್ಲ ಧಾರಾವಾಹಿಗಳಾಗುವಾಗ ಅನೌನ್ಸ್ಮೆಂಟ್ ಬರುವಾಗ ಪರ್ ಎಪಿಸೋಡ್ ಎಷ್ಟು, ಟೋಟಲ್ ಎಪಿಸೋಡ್ಗೆ ಎಷ್ಟು, ಅದರ ಬಜೆಟಿಂಗು ಇತ್ಯಾದಿಗಳೆಲ್ಲವೂ ಎಲ್ಲ ಬರ್ತಾ ಇತ್ತು. ಇವನ್ ಸ್ಪಾನ್ಸರ್ಡ್ ಪ್ರೋಗ್ರಾಮ್ಸ್ಗೂ ಇಷ್ಟು FCT ಕೊಡ್ತಾ ಇದ್ವಿ, ಇಷ್ಟು ಟೆಲಿಕಾಸ್ಟ್ ಫೀ, ಇಷ್ಟು ಎಪಿಸೋಡ್ ಮಾಡಬೇಕು, 130 260 ಎಪಿಸೋಡ್ಸು, ಇಷ್ಟು ಸಬ್ಜೆಕ್ಟ್ ವ್ಯೂವರ್ಶಿಪ್ ಚೆನ್ನಾಗಿದ್ರೆ ಅದನ್ನು ಕಂಟಿನ್ಯೂ ಮಾಡ್ತೀರಿ, ಷರತ್ತುಗಳಿರ್ತಾ ಇತ್ತು. ಅದರ ಅಡ್ವರ್ಟೈಸ್ಮೆಂಟ್ ಟೈಮೂ ಇಷ್ಟು ದಿವಸದೊಳಗಡೆ ಯೂಸ್ ಮಾಡಬೇಕು, ಮಾಡಬಾರ್ದು, ಎಲ್ಲ ಕ್ಲೀನಾಗಿ ಹೇಳ್ತಾ ಇದ್ರು. ಇದರಲ್ಲಿ ನೀವು ನೋಡಿದಂಗೆ ಏನು ರೂಲ್ಸ್ ಅಪ್ಲಿಕೇಶನ್ ಏನೂ ಇಲ್ಲ ಇದರೊಳಗಡೆ.
ಸ್ಟ್ರೈಟ್ ಒಂಥರ ಪ್ರೀ ಡಿಟರ್ಮೈಂಡ್. ಈಗ ಇದು ಇಲ್ಲಿ ನೀವು ಕೊಟ್ಟದ್ದು ಇಷ್ಟೇನಾ? ಇದು ಇದು ಅಡ್ವರ್ಟೈಸ್ಮೆಂಟ್ ಕೊಡ್ಬೇಕಾಯ್ತು, ಆದ್ರೆ ಪ್ರೆಸ್ ಕಾನ್ಫರೆನ್ಸ್ ಕರೆದಿದ್ದಾರೆ ಅವರು. ಅಡ್ವರ್ಟೈಸ್ಮೆಂಟ್ ಕೊಟ್ಟಿಲ್ಲ ಅಂದ್ರೆ ಡೈರೆಕ್ಟ್ ಅನೌನ್ಸ್ಮೆಂಟ್. ಡೈರೆಕ್ಟ್ ಅಲ್ಲ, ಪ್ರೆಸ್ ಕಾನ್ಫರೆನ್ಸ್. ಅದೇ ಪ್ರೆಸ್ ಕಾನ್ಫರೆನ್ಸ್ ಇನ್ ದಿ ಸೆನ್ಸ್ ಅನೌನ್ಸ್ಮೆಂಟ್. ಇಷ್ಟ ಇದ್ರು ಹಾಕ್ಬೋದು. ನ್ಯಾಷನಲ್ ಅವಾರ್ಡ್ ವಿನ್ನರ್ಸ್ ಬೇಕಾಗಿದ್ದಾರೆ. ಈ ನ್ಯಾಷನಲ್ ಅವಾರ್ಡ್ ವಿನ್ನರ್ ಬೇಕಾಗಿದ್ದಾರೆ ಅಥವಾ ನ್ಯಾಷನಲ್ ಅವಾರ್ಡ್ ವಿನ್ನರ್ ಧಾರಾವಾಹಿ ಅನ್ನುವಂತ ಕೆಟಗರಿ ಹಿಂದೆಲ್ಲ ಇರಲಿಲ್ಲ. ಸೀನಿಯರ್ ಎಕ್ಸ್ಪೀರಿಯನ್ಸ್ಡ್ ಡೈರೆಕ್ಟರ್ ಅಂಡ್ ಪ್ರೊಡ್ಯೂಸರ್ಸ್ ಅಂತ ಕೇಳ್ತಾ ಇದ್ರೆ ಹೊರತು ಈ ತರದ್ದು ಯಾವತ್ತೂ ದೂರದರ್ಶನ ಹಿಸ್ಟ್ರಿಯಲ್ಲೇ ಆಗಿಲ್ಲ. ಇದೇ ಫಸ್ಟ್ ಟೈಮ್. ಹಂಗಾಗಿ ನನಗೆ ಶಾಕ್ ಆಗಿ ನಾನು RTIಯಲ್ಲೂ ಕೇಳಿದೆ, ನಾನು ಒನ್ ಆಫ್ ದಿ ಅಪ್ಲಿಕೆಂಟ್ ಆಗಿದ್ದೀನಿ, ಇದು ನಂದೇನಾಗಿದೆ, ಪಾಸ್ ಆಗಿದೆಯಾ, ಫೇಲ್ ಆಗಿದೆಯಾ, ಅಥವಾ ಅಬೇನ್ಸ್ ಅಲ್ಲಿ ಇಟ್ಟಿದ್ದೀರಾ, ಏನು ಅಂದ್ರೆ ಯಾವುದಕ್ಕೂ ರಿಪ್ಲೈ ಇಲ್ಲ. ಏನ್ ರಿಪ್ಲೈ ಕೊಟ್ರು? ರಿಪ್ಲೈ ನೀವು ಕೇಳೋ ಹಾಗಿಲ್ಲ ಈಗ. ಅಲ್ಲ, ಯಾಕೆ? ವೈ ವೇಗ್, ಇಟ್ ಈಸ್ ವೇಗ್ ಕ್ವಶನ್ಸ್ ಯು ಆರ್ ಆಸ್ಕಿಂಗ್ ಅಂತ ಹೇಳೋದು. ಅಪಿಲೈಟ್ ಅಥಾರಿಟಿ. ನೀವು ಈ ದೇಶದ ಪ್ರಜೆ. ಹೌದು. ಆಮೇಲೆ RTIಯಲ್ಲಿ ಎಲ್ಲಾ ತರದ ಹಕ್ಕಿದೆ. ಹೌದು. RTI ಇರುದೇ ಅದಕ್ಕೆ. ಹೌದು. ಇವತ್ತಿನವ್ರು ಈ ಕ್ಷಣದವರೆಗೂ ರಿಪ್ಲೈ ಕೊಟ್ಟಿಲ್ಲ. ಮತ್ತೆ ವೇಗ್ ಕ್ವಶನ್ಸ್ ಅಂದ್ರೆ ಏನು? ಅವರು ವೇಗ್ ಅಂದ್ರೆ ನೀವು ಕೇಳಬಾರ್ದು ಇದನ್ನೆಲ್ಲ ಅಂತ ಹೇಳ್ತಾರೆ. ಅಲ್ಲ, ಇನ್ನು ನೀವು ಕೇಳಿದ್ರೆ ಇನ್ಯಾರು ಕೇಳಬೇಕು? ಅದೇ ಪ್ರೆರಾಗೇಟಿವ್ ಆಫ್ ದಿ ಡೈರೆಕ್ಟರ್ ಅಂತಾರೆ. ಪ್ರೆರಾಗೇಟಿವ್ ಆಫ್ ದಿ ಡೈರೆಕ್ಟರ್ ಅಂದಾಗ ನಾನು ಹೇಳಿದೆ, ಯಾತಕ್ಕೆ ಕರೆದು ನೀವು ಅಡ್ವರ್ಟೈಸ್ಮೆಂಟ್ನ? ಹಾಗೆ ಡೈರೆಕ್ಟ್ ಆಗಿ ಕೊಟ್ಬಿಡ್ಬೋದಾಗಿತ್ತು. ಈಗ ಡೈರೆಕ್ಟರ್ಗಳದ್ದೇ ಸರ್ವಸಾಮ್ಯ ಅಥವಾ ಅವರದೇ ಹಕ್ಕು ಬಾಧ್ಯತೆ, ಅವರನ್ನು ನೀವು ಪ್ರಶ್ನಿಸುವಾಗಿಲ್ಲ ಅನ್ನುವಂಥದ್ದು ದೂರದರ್ಶನಕ್ಕೆ ಅನ್ವಯ ಆಗತ್ತಾ? ಅದು ಇಲ್ಲ, ಆಗಲ್ಲ. ಇದು ಪಬ್ಲಿಕ್ ಬ್ರಾಡ್ಕಾಸ್ಟರ್, ಆಮೇಲೆ ಪಬ್ಲಿಕ್ ಮನಿ ಇನ್ವಾಲ್ವ್ ಆಗಿದೆ ಇದ್ರೊಳಗಡೆ, ಪ್ರೈವೇಟ್ ಚಾನಲ್. ಆಮೇಲೆ ಈಗ ಅದಕ್ಕೆ ಒಂದು ಸಪೋಸ್ ಈಗ ನೀವು ಅಲ್ಲದೇನೆ ನನ್ನಂತ ಒಬ್ಬ ಮನುಷ್ಯ ಕೂಡ ನೀವು ಇಂತಿಂತ ಧಾರಾವಾಹಿಯನ್ನ ಮಾಡ್ತಾ ಇದ್ದೀರಿ, ಇಂಥವ್ರು ಕೊಟ್ಟಿದ್ದೀರಿ, ಅದರ ಕಾಸ್ಟ್ ಎಷ್ಟು, ಏನ್ ಕತೆ ಅನ್ನುವ ಕೇಳುವ ಹಕ್ಕು ನಮಗೂ ಇದೆಯಲ್ಲ? ಇದೆ, 100% ಇದೆ. ಆದ್ರೆ ಇವ್ರ ಪ್ರಕಾರ ಅದಕ್ಕಿಂತ ಮುಖ್ಯವಾದ ಅರ್ಹತೆ ನಿಮಗೆ ಏನಿದೆ ಅಂದ್ರೆ, ನಿಮಗೆ ದೂರದರ್ಶನದೊಟ್ಟಿಗೆ ಒಂದು 3.25-4 ದಶಕದ ಒಡನಾಟ ಇದೆ. ಆಮೇಲೆ ಹಣಕಾಸಿನ ಒಡನಾಟ ಇದೆ. ಹೌದು. ಮತ್ತೆ ನೀವು FCT ಇದೆಲ್ಲ ತಗೊಂಡು ಮಾಡಿದಿರಿ ಅಲ್ಲ? ಹೌದು, FCT ಸ್ಪಾನ್ಸರ್ಡ್ ಪ್ರೋಗ್ರಾಮ್ ಮಾಡಿದ್ದೀನಿ. 7,500 ಎಪಿಸೋಡ್ ಹೈಯೆಸ್ಟ್ ಮಾಡಿರೋದು ಬೆಂಗಳೂರು ದೂರದರ್ಶನ. ನಿಮ್ಮಷ್ಟು ಸೀನಿಯಾರಿಟಿ ಇದ್ದವ್ರು ಇನ್ನೆಲ್ಲ ಇಲ್ಲ ಸರ್, ಯಾರು ಇಲ್ಲ ಕರ್ನಾಟಕದಲ್ಲಿ. ಇಲ್ಲ, ಕನ್ನಡದಲ್ಲಿ ಯು ಆರ್ ದ ನಂಬರ್. ಓಕೆ. ಪ್ರೊಡಕ್ಷನ್ ಈಗ ನೀವು ಇದಿತ್ತಲ್ಲ ನ್ಯಾಷನಲ್ ಅವಾರ್ಡ್ ವಿನ್ನರ್, ಹೌದು, ಕಲಾತ್ಮಕ ಧಾರಾವಾಹಿ, ಹೌದು, ಅದಕ್ಕೆ ನಿಮ್ ಎಲಿಜಿಬಿಲಿಟಿ ಏನು ಸರ್? ನಾನು ಅದಕ್ಕಿಂತ ಹೆಚ್ಚಾಗಿ ಅದು ಯಾತಕ್ಕೂ ಇದ್ದಕ್ಕಿದ್ದಾಗೆ ನೀವು ಅದನ್ನ ಮೂಲ ಪ್ರಶ್ನಿಸಿದ್ರಿ. ಹೌದು. ಅಂದ್ರೆ ನೀವು ಯಾಕೆ ಈ ಪ್ರಶ್ನೆಯನ್ನು ಇಟ್ಕೊಂಡು ಬಂದ್ರಿ? ನ್ಯಾಷನಲ್ ಅವಾರ್ಡ್ ವಿನ್ನರ್ ಧಾರಾವಾಹಿ ಬಂದ್ರಿ ಯಾಕೆ? ಯಾಕಂದ್ರೆ ದೂರದರ್ಶನದಲ್ಲಿ ನೀವೇ ಆದ ಒಂದು ಚಂದನ ಅವಾರ್ಡ್ ಅಂತ ಕೊಟ್ಟಿದ್ದೀರ 2012 ಬೆಸ್ಟ್ ಪ್ರೊಡಕ್ಷನ್ಸ್ ಅಂತ. ಅದು ರಾಷ್ಟ್ರ ಮಟ್ಟದ ಅವಾರ್ಡ್ ಅದು ಅಂತ ನಾನು ಅನ್ಕೊಳ್ತೀನಿ. ನಾನು ನಿಮ್ಮ ಯೂನಿವರ್ಸಿಟಿಲಿ ಹೋದಾಗ ಫಸ್ಟ್ ರ್ಯಾಂಕ್ ಅಂದಾಗ ಯು ಶುಡ್ ಕನ್ಸಿಡರ್ ಮೈ ಎಲಿಜಿಬಿಲಿಟಿ, ನಾಟ್ ದಿ ಔಟ್ಸೈಡ್. ಹೌದು. ಆಮೇಲೆ ಇನ್ನೊಂದು ನಿಮ್ಮ ಪ್ರಶ್ನೆಯನ್ನ ಇಟ್ಕೊಂಡು ಹೊರಡೋಣ. ಒಂದು ರೀತಿಯಲ್ಲಿ ನಿಮ್ಮ ಮಾತಿಗೆ ಹೆಚ್ಚು ಸಾಧ್ಯತೆ ಇದೆ ಅಂತ, ಸಮರ್ಥನೆ ಇದೆ ಅಂತ ನನ್ನ ಮಿತಿಯೊಳಗೆ. ಈಗ ಧಾರಾವಾಹಿ ಬರುವುದು ಯಾವ್ದ್ರಲ್ಲಿ? ಚಂದನದಲ್ಲಿ. ರಾಷ್ಟ್ರ ಅಂದ್ರೆ ಮಟ್ಟದ ಒಂದು ಅವಾರ್ಡ್ ವಿನ್ನರ್ ಅಂದ್ರೆ ಅದು ಸಿನಿಮಾದ ಅವಾರ್ಡ್, ಧಾರಾವಾಹಿ ಅವಾರ್ಡ್? ಸಿನಿಮಾ ಅವಾರ್ಡ್. ಅದು ಸ್ಪೆಸಿಫಿಕ್ ಮಾಡಿದಾರೆ. ಹೌದು, ಸಿನಿಮಾ ಅವಾರ್ಡ್. ಅಲ್ಲ, ನ್ಯಾಷನಲ್ ಅವಾರ್ಡ್ ಸಿನಿಮಾಗೆ ಬರೋದು, ಸೀರಿಯಲ್ಗಿಲ್ಲ. ಒಂದು ಹಾಗಾಗಿ ಆ ದೃಷ್ಟಿಯಲ್ಲಿ ನಿಮ್ಮನ್ನ ಅವರು ಎಲಿಜಿಬಿಲಿಟಿ ಇಲ್ಲ ಅಂತ ಕನ್ಸಿಡರ್ ಮಾಡಬಹುದೇನು? ಮಾಡೋದಕ್ಕೆ ಇದನ್ನ ಕರೆದಿದ್ದಾರೆ ಅಂತ ನನ್ನ ವಾದ. ಅಲ್ವಾ? ಹೌದು. ಅದು ನಿಮ್ಮನ್ನ ಎಕ್ಸ್ಕ್ಲೂಡ್ ಮಾಡ್ಲಿಕ್ಕೆ, ಯಾಕಂದ್ರೆ ಐ ಆಮ್ ದಿ ಸೀನಿಯರ್ ಮೋಸ್ಟ್ ಇಲ್ಲಿ. ಸೊ ಟೆಕ್ನಿಕಲಿ ಇಲ್ದಾರೆ ಅವ್ರು ಸಿಕ್ಕಾಕೊಳ್ತಾರೆ. ಇದು ಹಾಗಾಗಿ ಅದಕ್ಕೆ ಇದನ್ನ ಫ್ರೀ ಡಿಟರ್ಮೈಂಡ್ ಆಗಿ ಯೂಸ್ ಮಾಡಿ ತಲೆನೂ ಯೂಸ್ ಮಾಡಿ ಈ ತರ. ನಿಮಗೆ ಇದ್ರ ಹಿಂದೆ ಏನೇನ್ ಇರ್ಬೋದು ಅಂತ ಅನಿಸ್ತದೆ ಸರ್? ಇದರಿಂದ ಒಂದು XYZ ಯಾರಿಗೂ ಪ್ರೀ ಡಿಟರ್ಮೈಂಡ್ ಆಗ್ಬಿಟ್ಟಿದೆ, ಇದು ಇವ್ರಿಗೆ ಕೊಡ್ಬೇಕು ಅಂತ. ಸೊ ಅವ್ರಿಗೆ ಕೊಡ್ಬೇಕು ಅಂದಾಗ ಡೈರೆಕ್ಟ್ ಆಗಿ ಅವ್ರಿಗೆ ಕೊಡ್ಬೋದಾಗಿತ್ತು. ಅಂದ್ರೆ ಅವ್ರಿಗೆ ಕೊಡ್ಬೇಕು. ಈಗ ಎಕ್ಸಾಂಪಲ್ ಕಾಸರವಳ್ಳಿ ಅವರು ಇದ್ದಾರೆ. ಅಲ್ಲ, ಅಲ್ಲಿಗೆ ಬರೋಣ. ಈಗ ಅಂದ್ರೆ ನೀವ್ ಹೇಳ್ತಾ ಇರುವಂತದ್ದು ಇಂಥವರಿಗೆ ಈ ಕಾರಣಕ್ಕಾಗಿ ಕೊಡಬೇಕು ಅಂತ ಅವ್ರ ಪೂರ್ವ ಸಿದ್ಧತೆ ನಿರ್ಧಾರ ಮಾಡಿಕೊಂಡಾಗಿದೆ. ಹೌದು. ಅದಕ್ಕೆ ಬೇಕಾಗಿ ಕಾನೂನಿನ ಚೌಕಟ್ಟಿನ ಒಳಗಡೆ ಏನೇನು ಮಾಡ್ಬೇಕು ಅನ್ನೋದಕ್ಕಾಗಿ ಪ್ರೆಸ್ ಕಾನ್ಫರೆನ್ಸ್ ಕರೆದಿದ್ದಾರೆ. 10 ದಿವಸ ಟೈಮ್ ಕೊಟ್ರು. ಆಮೇಲೆ ಅದು ಎಪಿಸೋಡ್ ರೇಟ್ ಹೇಳಲಿಲ್ಲ, ಇನ್ನೊಂದು ಏನು ಇಲ್ಲ, ಯಾವ ಡೀಟೇಲ್ಸು ಇಲ್ಲ. ಈ ಡೀಟೇಲ್ಸ್ ಇಲ್ಲದೇನೆ ಈ ರೀತಿ ವ್ಯವಹಾರ ಮಾಡಿದ ಹಿಂದೆ ಉಂಟಾ? ಇಲ್ಲ,
ಆ ಥರ ಆಗಿಲ್ಲ. ಯಾವತ್ತೂ ಎಲ್ಲ ಟ್ರಾನ್ಸ್ಪರೆನ್ಸಿ ನಡೀತಾ ಇತ್ತು. ಈಗ ಈ ಸರಿ ಮಾತ್ರ ಈ ಥರ ಆಗಿದೆ ಅಲ್ಲ, ಈಗ ಕೇಂದ್ರ ಸರ್ಕಾರದಲ್ಲಿ ಸಿಕ್ಕಾಪಟ್ಟೆ ಟ್ರಾನ್ಸ್ಪರೆನ್ಸಿ ಇದೆ ಅಂತ ಹೇಳ್ತಾರೆ. ಬಟ್ ಇದು ನೋಡಿದ್ರೆ ಇಲ್ಲ ಅನ್ಸುತ್ತೆ ನನಗೆ. ಇದೆಲ್ಲ ನೋಡಿದ್ರೆ ನಾನು ಅಲ್ಲ, ಬೇರೆ ಎಲ್ಲೂ ಈ ತರದಾಗ ಇಲ್ಲ ಆಗಿಲ್ಲ. ಇಲ್ಲ. ಪ್ರತಿಯೊಂದಕ್ಕೂ ಅಪ್ರೂವಲ್ ಇದೆ. ಇದಕ್ಕೆ ಅಪ್ರೂವಲ್ ಇದೆಯಾ ಅಲ್ಲ, ನೀವು ಈಗ ಇದಕ್ಕೆ ಹೋದ್ರೆ ಗೊತ್ತಾಗುತ್ತೆ ನಿಮ್ಗೆ. ಕೋರ್ಟ್ ಅಲ್ಲಿ ವೆಬ್ಸೈಟ್ ಹೋದ್ರೆ ನೀವು ಕಾಶ್ಮೀರದ ಯಾವ್ದೋ ಒಂದು ಸುರಂಗದ ಕೂಡ ನಿಮ್ಗೆ ಪೂರ್ತಿ ಸಿಗತ್ತೆ, ಹೌದು, ಡಿಟೇಲ್ ಸಿಗುತ್ತೆ ಎಲ್ಲವೂ. ಬಟ್ ಇವರು ಇದ್ರಲ್ಲಿ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡಿಲ್ಲ ಸರ್ ಇದನ್ನ. ಅದೂ ಮಾಡಿಲ್ಲ. ಯಾವಾಗ ಲಾಸ್ಟ್ ಡೇಟ್ ಈಗ ನೀವು ಮನಸೂರಿ ಅವ್ರಿಗೆ ಕೊಟ್ಟಿದ್ದಾರೆ ಅಂತ ಗೊತ್ತಾದ ಹೇಗೆ? ಈಗ ನ್ಯೂಸ್ ಪೇಪರ್ ಅಲ್ಲಿ ನೋಡಿದೆ, ಒಂದು ಪ್ರೋಮೋ ಹೋಗ್ತಾ ಇದೆ. ಅದು ನೋಡಿದ್ಮೇಲೆ ಗೊತ್ತಾಯ್ತು ಈ ಮನ್ಸೂರಿ ಅನ್ನೋರು ಕೊಟ್ಟಿದ್ದಾರೆ ಅಂತ. ಅಧಿಕಾರ ಅಭಿಮಾನ ಅತಿಯಾಸೆ ಹುತ್ತದಾಗ ಗತಿ ಸುತ್ತಾಗತ ಕಾಲ ಕಥೆಯಾಗಿದೆ. ಕೈಗಳ ಕಳೆದು ತಿರುದು ತಿನ್ನುತ್ತಾ ಕರುಗೋ ಅರಮನೆ. ಹಾಗಾಗಿ ನಾನು ಕೋರ್ಟ್ಗೆ ಅಪ್ರೋಚ್ ಮಾಡಿದೆ. ಈ ಡೀಟೇಲ್ಸ್ ಕೊಟ್ಟಿಲ್ಲ, ಇದು ಯಾರು ಕೊಟ್ಟರು, ವಾಟ್ ಈಸ್ ಇಸ್ ಎಲಿಜಿಬಿಲಿಟಿ, ಕ್ರೈಟೀರಿಯಾ ಏನು, ಆಮೇಲೆ ಹೌ ಡಿಡ್ ಯು ಅರೈವ್, ಈ ನ್ಯಾಷನಲ್ ಅವಾರ್ಡ್ ಅವ್ರಿಗೆ ಕೊಡಬೇಕು ಅನ್ನೋದು ಎಲ್ಲಿದೆ ಅಂತ ಕೇಳಿದೆ. ಆಮೇಲೆ ಯಾವಾಗ ನೀವು ಲೈಟ್ಸ್ ಆಗಲಿ, ಇನ್ನೊಂದಾಗಲಿ, ಆರ್ಟಿಸ್ಟ್ ಸೆಲೆಕ್ಷನ್ ಆಗಲಿ, ಎಡಿಟಿಂಗ್ ಸೆಟಪ್ ಆಗಲಿ, ಯಾವಾಗ ಅಪ್ರೂವಲ್ಸ್ ತೊಗೊಂಡಿದ್ದೀರಾ, ಯಾವಾಗ ಶೂಟಿಂಗ್ ಆಯಿತು, ಈಗ ಇಷ್ಟು ಬೇಗನೆ ಈಗ ನಾಳೆ ಟೆಲಿಕಾಸ್ಟ್ ಅಂತ ಹೇಳ್ತಾ ಇದ್ದೀರಾ. 10 ದಿವಸದಲ್ಲಿ 15 ದಿವಸದಲ್ಲಿ ಒಂದು ಕಲಾತ್ಮಕ ಧಾರಾವಾಹಿನ ಪ್ರಿಪೇರ್ ಮಾಡಕ್ ಸಾಧ್ಯ ಇದೆಯಾ? ಅಂದ್ರೆ ಈ ಪ್ರಶ್ನೆಗೆ ಈಗ ಬಹಳ ದಿ ಬೆಸ್ಟ್ ನಿಮ್ಮ ಆಲೋಚನೆ. ಅಂದ್ರೆ ಅವರು 10 ದಿನ ಅವಕಾಶ ಕೊಟ್ಟಿದ್ದಾರೆ. ಹೌದು, ಯಾರು ಸೆಲೆಕ್ಟ್ ಆಗ್ತಾರೆ ಅಂತ ಗೊತ್ತಿಲ್ಲ. ಹೌದು, ಎಲ್ಲರೂ ಅಪ್ಲಿಕೇಶನ್ ಹಾಕಿ ಅಂತ ಹೇಳಿದ್ದಾರೆ. ಯಾರಿಗೂ ಪಾಸು ಫೇಲು ಏನು ಹೇಳಿ ಏನು ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ, ಇವತ್ತವರೆಗೂ ಗೊತ್ತಿಲ್ಲ. ಹೌದು, ಈಗ ಡಿಸೆಂಬರ್ 14 ಹಾ, ಅಲ್ವಾ ಲಾಸ್ಟ್ ಡೇಟ್? ಹೌದು, ಜನವರಿ, ಫೆಬ್ರವರಿ, ಮಾರ್ಚ್, ಅಂದ್ರೆ 3 ತಿಂಗಳು ಲೆಕ್ಕ. 3 ತಿಂಗಳೊಳಗಡೆ ಎಲ್ಲ ನಡೆದೋಗಿ ಅಂದ್ರೆ 3 ತಿಂಗಳ ಒಳಗಡೆನೆ ಶೂಟ್ ಆಗಿ, ರೆಡಿ ಆಗಿ, ಎಡಿಟ್ ಆಗಿ, ಈಗ ಆನ್ ಏರ್ ರೆಡಿ ಇದೆ. ರೆಡಿ ಇದೆ. ನಾಳೆ ಅವರ ಪ್ರೋಮೋ ಪ್ರಕಾರ ನಾಳೆ ಸಂಜೆ 7:30 8 ಗಂಟೆಗೆ ಇದಾಗ್ಬೇಕು. ಈಗ ಅದಕ್ಕೆ ನೀವು ಇದೇ ತರೋದಿಲ್ಲ? ಹೈಕೋರ್ಟ್ಗೆ ಹೋಗಿದ್ದೀನಿ, ಎಮರ್ಜೆಂಟ್ ನೋಟಿಸ್ ಇಶ್ಯೂ ಮಾಡಿದ್ದಾರೆ. ಒಂದು 3-4 ಡೇಸ್ ಅಲ್ಲಿ ಮತ್ತೆ ಲಿಸ್ಟ್ ಆಗುತ್ತೆ. ನೋಡೋಣ, ಇರ್ರೆಗ್ಯುಲಾರಿಟೀಸ್ ನೋಡ್ಬಿಟ್ಟು ವಿಲ್ ಟೇಕ್ ದಿ ಡಿಸಿಷನ್ ಅಂತ ಜಡ್ಜ್ ಹೇಳಿದ್ದಾರೆ, ನ್ಯಾಯಮೂರ್ತಿಗಳು. ಅಂದ್ರೆ ಈಗ ಈಗ ನೀವು ಹೇಳುವ ಪ್ರಕಾರ ಇದೆಲ್ಲವೂ ಪ್ರೀ ಪ್ಲಾನ್ಡ್ ಆದ. ಹೌದು, ಇಲ್ಲದೆ ಇದ್ರೆ ಈಗ ಅರಮನೆ ಅಂತ ಧಾರಾವಾಹಿ ಅದು. ಹೌದು, ಅರಮನೆ ಅಂತ ಅರಮನೆ ಅಂತ ಧಾರಾವಾಹಿ ಅದು ಸೋಷಿಯಲ್ ಡ್ರಾಮಾ ಅಲ್ಲ, ಸೋಷಿಯಲ್ ಡ್ರಾಮಾ ಅಲ್ಲ, ಅದು ಪೀರಿಯಡ್. ಅದರದೇ ಆದಂತ ಒಂದಿಷ್ಟು ಸಮಯ ಬೇಕು, ಸಿಕ್ಕಾಪಟ್ಟೆ ಪ್ರಿಪ್ರೇಷನ್ ಬೇಕು. ಇದು ಪ್ರಿಪ್ರೇಷನ್ ನಡೆದಿದೆ, ಯಾರಿಗೂ ಗೊತ್ತಾಗಿಲ್ಲ ಅಷ್ಟು. ಇದು ಲಾಸ್ಟ್ ಅಲ್ಲಿ ಕಣ್ಣೊರ್ಸ್ಲಿಕ್ಕೆ ಮಾತ್ರ ಒಂದು ಪ್ರೆಸ್ ಕಾನ್ಫರೆನ್ಸ್. ಇದು 100% ಇದು ನೀವು ಹೇಳ್ತಾ ಇರುವಂತದ್ದು ಪ್ರೀ ಪ್ಲಾನ್ಡ್, ಪ್ರೀ ಡಿಟರ್ಮೈನ್ಡ್ ಆಗಿದೆ. ಅಂದ್ರೆ ಆಲ್ರೆಡಿ ಡಿಸೈಡೆಡ್. ಇದು ನಮ್ಮ ಸಾರ್ವಜನಿಕರಿಗೆ ಒಂದು ಕಣ್ಣೊರೆಸುವ ತಂತ್ರ. ಹೌದು, ಇಲ್ಲಾಂದ್ರೆ ಇದನ್ನು ಕರೆಯೋ ಹೆಸರು ಇರ್ಲಿಲ್ವಲ್ಲ ಸರ್. ಹೇಗಿತ್ತು ಅವ್ರಿಗೆ ಡೈರೆಕ್ಟ್ ಆಗಿ ಕೊಡ್ಬಿಡು, ಬಿಕಾಸ್ ಇಟ್ ಇಸ್ ಪಬ್ಲಿಕ್ ಬ್ರಾಡ್ಕಾಸ್ಟರ್. ನಾಳೆ ದಿವಸ ನಮ್ಮಂತ ಪ್ರಶ್ನೆ ಮಾಡ್ತೀರಿ ಅಂತೇಳಿ ಈ ತರದ್ದು ಒಂದು ಕಣ್ಣೊರೆಸ್ಲಿಕ್ಕೆ, ನನ್ನ ಆಚೆ ಇಡ್ಲಿಕ್ಕೆ ಇದನ್ನ ಮಾಡಿದೆ. ಈಗ ನ್ಯಾಷನಲ್ ಅವಾರ್ಡ್ ವಿನ್ನರ್ ಮಾತ್ರ ಆ ಧಾರಾವಾಹಿಯನ್ನ ನಿರ್ದೇಶನ ಮಾಡಬೇಕು ಅಂತವ್ರು ಮಾತ್ರ ಅಪ್ಲಿಕೇಶನ್ ಹಾಕಿ ಅಂತ ಅವ್ರು ಕರೆದಿದ್ದಾರೆ. ಅದ್ರ ಹಿನ್ನೆಲೆಯಲ್ಲಿ ಈಗ ಬೇರೆ ಯಾರೆಲ್ಲ ಹಾಕಿದ್ದಾರೆ ಸರ್? ನನಗೆ ಗೊತ್ತಿದ್ದಾಗೆ 15 ಜನ ಹಾಕಿದ್ದಾರೆ ಅಂತ ಗೊತ್ತಾಯ್ತು. ಅದರಲ್ಲಿ ಕಾಸರವಳ್ಳಿಯವರು ಹಾಕಿದ್ದಾರೆ, ಶೇಷಾದ್ರಿ ಹಾಕಿದ್ದಾರೆ, ಲಿಂಗದೇವರು ಹಾಕಿದ್ದಾರೆ, ರಾಮದಾಸ್ ನಾಯ್ಡು ಅಂತ, ನಮ್ಮ ಮುಸಂಜೆ ನಾಯ್ಡು. ಇಷ್ಟು ಜನ ನನಗೆ ಗೊತ್ತು. ಇಷ್ಟು ಜನ ಸಾಕು ನಮ್ಗೆ, ಉಳಿದವ್ರು ಬಿಟ್ಬಿಡೋಣ. ಹೌದು, ಈಗ ಫಸ್ಟ್ ಬರುವುದೇ ನಮ್ಮ ಕಾಸರವಳ್ಳಿ ಅವರು. ಹೌದು, ಇಸ್ ಮೋಸ್ಟ್ ಸೀನಿಯರ್. ಆಮೇಲೆ ರಾಜ್ಯದ ಹೆಮ್ಮೆಯ 4 ಸ್ವರ್ಣ ಕಮಲ. ಹೌದು ಅಲ್ವಾ? ಹೌದು. ಆಮೇಲೆ ಬರೋದು ಶೇಷಾದ್ರಿ. ಹೌದು, ಅವರು ಹಲವಾರು ಆಯ್ತಾ ದೂರದರ್ಶನ ಸಾಕಷ್ಟು ಮಾಡಿದ್ದಾರೆ, ದೂರದರ್ಶನ ಧಾರಾವಾಹಿ ಮಾಡಿದ್ದಾರೆ. ಆಮೇಲೆ ಈಗ ಇವರು ಗೃಹಭಂಗದಂತ ಧಾರಾವಾಹಿಯೇ ಸಾಕು. ಗೂಡಿನಿಂದ ಗಗನಕ್ಕೆ ಕಾಸರವಳ್ಳಿ. ಹೌದು, ಕಾಸರವಳ್ಳಿ ಸಾಕಷ್ಟು ಇದೆ ಬಿಡಿ. ಈಗ ಇವರದ್ದು ಸಿನಿಮಾನೂ ಇದೆ, ಧಾರಾವಾಹಿನೇ ಇದೆ. ಈಗ ಶೇಷಾದ್ರಿ ಸಿನಿಮಾನೂ ಇದೆ, ಧಾರಾವಾಹಿ ಇದೆ. ಈಗ ನಮ್ಮ ಲಿಂಗದೇವ್ರದ್ದು ಸಿನಿಮಾನೂ ಇದೆ, ಧಾರಾವಾಹಿನೂ ಇದೆ. ಮುಸ್ಸಂಜೆ ನಾಯ್ಡು ಅವ್ರದ್ದು ಸಿನಿಮಾನೂ ಇದೆ, ಧಾರಾವಾಹಿನೂ ಇದೆ. ಇವರೆಲ್ಲರೂ ನ್ಯಾಷನಲ್ ಅವಾರ್ಡ್. ಆಮೇಲೆ ಸೀನಿಯರ್ಸ್ ಇವರನ್ನು ಬಿಟ್ಟು ಈಗ ಮೋಸ್ಟ್ ಜೂನಿಯರ್ ಯಾರು? ಮನಸೂರೆ. ಆಯ್ತಾ? ಮನಸೂರೆ ಕೇವಲ ಸಿನಿಮಾ ಮಾಡಿ ರಾಷ್ಟ್ರ ಮಟ್ಟದ ಅವಾರ್ಡ್ ಅನ್ನ ಮಾತ್ರ ತೆಗೆದುಕೊಂಡವರು. ಇಲ್ಲಿವರೆಗೂ ಅವರು ಧಾರಾವಾಹಿ ಮಾಡಿಲ್ಲ ನಮಗೆ ತಿಳಿದಾಗೆ. ಅಲ್ವಾ? ರೈಟ್. ದೂರದರ್ಶನಕ್ಕಂತೂ ಏನು ಮಾಡಿಲ್ಲ. ಆಯ್ತಾ? ಈಗ 1 ರೂಪಾಯಿನ ವ್ಯವಹಾರವೂ ಇಲ್ಲ. ಹಾಗಿರುವಾಗ
ಈಗ ಇಂಥ ಸೀನಿಯರ್ಗಳನ್ನ ಬಿಟ್ಟು ಹೌದು. ಮನಸೂರೆ ಅವರಿಗೆ ಕೊಟ್ಟಿದ್ರ ಹಿಂದೆ ನಿಮ್ಮ ಆಲೋಚನೆ ಏನು ಕಾರಣ? ಪ್ರೀ ಡಿಟರ್ಮೈಂಡ್ ಇದು ಯಾರಿಗೊದ್ದು ಒಳಗಡೆ ಇರೋರಿಗೆ ಬಾರಿ ಕ್ಲೋಸ್ ಆಗಿರುತ್ತಾರೆ ಅಂತ ಒಂದು ನನಗೆ ಒಂದು ಗುಮಾನಿ. ಇಂಟರ್ನಲ್ ಇದು ಮನಸೂರೆಯೋ ಮನಿಸೂರೆಯೋ? ಅದೇ ಅರ್ಥ ಆಗ್ತದೆ. ಅಲ್ಲ, ಆ ತರದ್ದು ಏನಾದ್ರು ನಿಮ್ಗೆ ಸ್ವಲ್ಪ ಇಲ್ಲ ಅಂದ್ರೆ ಇಷ್ಟೆಲ್ಲ ಮಾಡ್ಲಿಕ್ಕೆ ಕಾರಣ ಏನು ಅನ್ನೋದು ಎಂತವ್ರಿಗೂ ಒಂದು ಅನುಮಾನ ಬರುತ್ತೆ. ಇದು ಎಷ್ಟು ಎಪಿಸೋಡ್? 100 ಎಪಿಸೋಡ್. ಸುಮಾರು ಎಷ್ಟು ಪ್ರಾಜೆಕ್ಟ್ ಕಾಸ್ಟ್? ಒಂದು 3 ಕೋಟಿ ಚಿಲ್ಲರೆ ಇದೆ ಸರ್. ಆ ಡಿಕ್ಲರೇಷನ್ ಕೊಡ್ತಾ ಇಲ್ಲ. 3 ಕೋಟಿ ತನಕ ಅಂತೂ ಇದ್ದೇ ಇದೆ. ಇದು ಈ ಸೀನಿಯರ್ಸ್ ಯಾರು ಪ್ರಶ್ನೆ ಮಾಡ್ದಂಗಿಲ್ಲ ಕಾಣುತ್ತೆ ಸರ್. ನನ್ನ ಗಮನಕ್ಕೆ ಇನ್ನೂ ಬಂದಿಲ್ಲ, ಬಟ್ ಇಂಥವ್ರು ಅಪ್ಲೈ ಮಾಡಿದ್ರು ಅಂತ ಗೊತ್ತಾಗಿದೆ. ಬಟ್ ನಾನು ಕೋರ್ಟ್ ಅಲ್ಲಿ ಇದನ್ನ ಚಾಲೆಂಜ್ ಮಾಡಿದ್ದೀನಿ. ಈಗ ನೋಡ್ಬೇಕು, ಈಗ ಅವ್ರ ಅಬ್ಜೆಕ್ಷನ್ಸ್ ಏನು ಇದ್ ಮಾಡ್ತಾರೆ ಅದು ನೋಡ್ಕೊಂಡು ಮತ್ತೆ ಕೋರ್ಟ್ ಏನ್ ಹೇಳುತ್ತೆ ಅದ್ರ ಪ್ರಕಾರ. ಏನೇನೆಲ್ಲ ಇದ್ ಮಾಡಿದಿರಿ ಸರ್? ಇದು ನೀವು RTI ಹಾಕಿದ್ದ? RTI ಹಾಕಿರೋದನ್ನ ಕೇಳಿದ್ದೀನಿ. ಅದ ನಂತರ ಈಗ ಲೋಕಲ್ ಹಾಕಿದ್ರಿ, ಮತ್ತೆ ಮಡ್ರಾಸ್ಗೆ ಹಾಕಿದ್ರ? ಮಡ್ರಾಸ್ಗೂ ಹಾಕಿದ್ದೆ. ಆಮೇಲೆ ಇದೆರಡಕ್ಕೂ ರಿಪ್ಲೈ ಬರ್ಲಿಲ್ಲ. ಅದನ್ನ ಕೋರ್ಟ್ಗೆ ಹೇಳಿದ್ದೀನಿ. ಆಮೇಲೆ ಕೋರ್ಟ್ ಅಲ್ಲೂ ಕೇಳಿದ್ದೀನಿ. ಇದು ಪಾಲಿಸಿ ಗೈಡ್ಲೈನ್ಸ್ ಅಂತ ಯಾವುದೇ ಒಂದು ಕಾರ್ಯಕ್ರಮಕ್ಕಾಗ್ಲಿ ಇರುತ್ತೆ. ಇಟ್ ಕೆನಾಟ್ ಬಿ ಪ್ರೆರಗೇಟಿವ್ ಆಫ್ ದಿ ಇದು. ಇವನ್ ಪ್ರೆರಗೇಟಿವ್ ಅಂದ್ರೂ ಕೂಡ ಈ ಶುಡ್ ಒಬ್ಟೈನ್ ದಿ ನೆಸರಿ ಅಪ್ರೂವಲ್ಸ್ ಫ್ರಮ್ ದಿ ಡೈರೆಕ್ಟರೇಟ್. ಆ ಅಪ್ರೂವಲ್ಸ್ ಕೊಡಿ ಅಂತ ಕೇಳಿದ್ದೀನಿ. ಅದಕ್ಕೂ ರಿಪ್ಲೈ ಇಲ್ಲ. ಈ ತರದ್ದು ಡೌಟ್ ಆದಾಗ ನಾನು ಕೋರ್ಟ್ನ ಅಪ್ರೋಚ್ ಮಾಡಿದೆ. ಅದರ ಡೈರೆಕ್ಟರ್ಗೆ ಆ ಪೂರ್ತಿ ಹಕ್ಕಿದೆ, ಯಾರಿಗೆ ಬೇಕಾದ್ರೂ ಕೊಡುವಂಥದ್ದು? ನನಗೆ ಇದೇ ಫಸ್ಟ್ ಟೈಮ್ ಸರ್ ಕೇಳ್ತಾ ಈ ತರ ಗಮನಕ್ಕೆ ಬಂದಿರೋದು. ಯಾಕಂದ್ರೆ ಪ್ರತಿಯೊಂದು ಅಪ್ರೂವಲ್ ಡೆಲ್ಲಿಗೆ ಹೋಗಿ ಬರಬೇಕಾಗುತ್ತೆ. ಮೋರ್ ದನ್ 10 lakhs 20 lakhs ಅಂದಾಗ 3 ಕೋಟಿ ಚಿಲ್ಲರೆ. 3 ಕೋಟಿ ಚಿಲ್ಲರೆ ಇದೆ. ಪ್ರಾವಿಷನಲ್ ಆಗಿದೆಯೋ ಏನಾಗಿದೆ ಅನ್ನೋದು ಅದು ಡಿಕ್ಲೇರ್ ಅದು ಕೇಳಿದ್ದೀನಿ ನಾನು RTI ಅಲ್ಲಿ. ಅದಕ್ಕೆ ರಿಪ್ಲೈ ಇಲ್ಲ. ಇವನ್ ಡೆಲ್ಲಿಗೂ ಕೇಳಿದ್ದೀನಿ, ಇದ್ರದ್ದು ಡೀಟೇಲ್ಸ್ ಕೊಡಿ ನನಗೆ ಅಂತೇಳಿ ಬರ್ದಿದ್ದೀನಿ ಡೆಲ್ಲಿಗೆ. ಇಲ್ಲಿಗೆ ಬಂದು ನಿಂತಿದೆ ಈಗ. ಇಷ್ಟ ಆಗಿದೆ ಸರ್. ಈಗ ನೀವು ಅವ್ರನ್ನ ಪಾರ್ಟಿ ಮಾಡಿದ್ದೀರಾ? ಹೌದು, ಮಾಡಿದ್ದೀನಿ. ನಾನು ಬೆಂಗಳೂರು ಡೈರೆಕ್ಟರ್ ಮಾಡಿದ್ದೀನಿ, DDG ಚೆನ್ನೈ, ADG ಚೆನ್ನೈ, CEO ಪ್ರಸಾರ ಭಾರತಿ, DG ಡೆಲ್ಲಿ, ಎಲ್ಲರನ್ನು ಮಾಡಿದ್ದೀನಿ ಪಾರ್ಟಿನ. ಈಗ ರೆಕಾರ್ಡ್ಸ್ ಮೇಲೆ ಬರ್ಬೇಕಾಗತ್ತೆ, ರಿಪ್ಲೈ ಕೊಡ್ಬೇಕಾಗತ್ತೆ. ಕಾಯ್ತಾ ಇದ್ದೀನಿ, ನ್ಯಾಯ ನನಗೆ ಸಿಗುತ್ತೆ ಅನ್ನೋದು ಒಂದು ಹೋಪ್ ಇದೆ. ಯಾಕಂದ್ರೆ ಲಾಂಗ್ ಕಾಂಟ್ರಿಬ್ಯೂಷನ್ ಇದೆ ನಂದು. ನಿಮ್ಗೆ ಕೇಳುವ ಹಕ್ಕಿಲ್ಲ, ನಾವು ಉತ್ತರಿಸಬೇಕಾಗಿಲ್ಲ ಅನ್ನೋದು ನಿಮ್ಗೊಂದು ರೀತಿಯ ದಾಷ್ಟಿ ಅಂತ ಅನಿಸ್ತಾ? ಹೌದು, ನೀವೇ ಲೆಟರ್ ನಾನು ತೋರ್ಸದ್ ನಾನು ಹೇಳ್ತಾರೆ ಪ್ರೆರಗೇಟಿವ್ ಆಫ್ ದಿ ಡೈರೆಕ್ಟರ್ ಅಂತಾರೆ. ಹಾಗಾದ್ರೆ ಏನ್ ಬೇಕಾದ್ರೂ ಮಾಡ್ಬೋದಾಗಿದ್ರೆ ಅದೇ ನಾನು ಹೇಳ್ದಾಗೆ ಅವ್ರಿಗೆ ಕೊಟ್ಬಿಡ್ಬೋದಾಯ್ತು ಡೈರೆಕ್ಟ್ ಆಗಿ. ಕರಿಯನ್ನೇ ಸರಿ ಏನಿತ್ತು ಅಂದ್ರೆ ಇದೆಲ್ಲ ಡ್ರಾಮಾ ಅಂತ ಅನಿಸ್ತು. ಡ್ರಾಮಾ, ಐವಾಶ್ಗೆ ಅವರು ಕಾನೂನಿಂದ ತಪ್ಪಿಸ್ಕೊಳ್ಳಿಕ್ಕೆ ಇದೆಲ್ಲ ಮಾಡಿದ್ದಾರೆ ಅಂತ ನನ್ನ ಇದು. ಈಗ ಕೋರ್ಟಿಗೆ ಹೋದಾಗ ನಿಮ್ಗೆ ಕಾನೂನಾತ್ಮಕವಾಗಿ ಎಷ್ಟು ಬೇಸಿದೆ ಅಂತ ಅನಿಸ್ತಾ ಇದೆ? ನನಗೆ ನನ್ನ ಎಲಿಜಿಬಿಲಿಟಿ ನೋಡಿದಾಗ ನನಗೆ ಆಗತ್ತೆ ಅನ್ನೋದು ನನಗೆ ಒಪ್ಪಿಸಿದೆ. ಯಾಕಂದ್ರೆ ನ್ಯಾಷನಲ್ ಅವಾರ್ಡ್ ವಿನ್ನರ್ಸ್ ಯಾವ್ದು ರೆಸ್ಪೆಕ್ಟ್. ಬಟ್ ಏನಂದ್ರೆ ಇಲ್ಲಿ ಬೇಕಿಲ್ಲ ಅದು. ಈಗ ಇಲ್ಲಿ ಪ್ರಶ್ನೆ ಇರೋದು ಎರಡು. ನ್ಯಾಷನಲ್ ಅವಾರ್ಡ್ ವಿನ್ನರ್ ಆದಂತ ನಿರ್ದೇಶಕರಿಗೆ ಈ ಧಾರಾವಾಹಿಗಳನ್ನ ಕೊಡ್ತೇವೆ ಅಂತ ಆದರೆ, ಹೌದು, ಕಾಸರವಳ್ಳಿಯಿಂದ ಮುಸ್ಸಂಜೆ ನಾಯ್ಡುವರೆಗೆ ಹೌದು ಸೀನಿಯಾರಿಟಿ ಯಾಕೆ ಕೊಟ್ಟ? ಆಮೇಲೆ ಎರಡೂ ಕ್ಷೇತ್ರದಲ್ಲಿ ಈಗಾಗಲೇ ಅವರು ಸಿದ್ಧರು ಮತ್ತು ಪ್ರಸಿದ್ಧರು, ಹೌದು, ಧಾರಾವಾಹಿಗಳಲ್ಲೂ ಮತ್ತು ಸಿನಿಮಾದಲ್ಲಿ. ಹೌದು, ಅವರನ್ನೇ ಯಾಕೆ ಓವರ್ ರೂಲ್ ಮಾಡಿದೀರಾ ಅನ್ನೋ ಪ್ರಶ್ನೆ ನನಗೂ ಇದೆ ಈಗ. ಅಲ್ವಾ? ನನ್ನ ಬಿಟ್ರು ಅವ್ರಿಗೆ ಎಲಿಜಿಬಿಲಿಟಿ ಇದೆ ಅಕಸ್ಮಾತ್ ಆಗಿ. ಈಗ ಅದೇ ಒಂದು ಪ್ರಶ್ನೆ, ನಿಮಗೆ ಅವರು ಚಂದನದ ಅವಾರ್ಡ್ ಎಲ್ಲ ಕೊಟ್ಟಿರೋದ್ರಿಂದ, ನೀವು ಇಷ್ಟು ಧಾರಾವಾಹಿಗಳನ್ನ ಮಾಡಿ ಪ್ರೂವ್ ಮಾಡಿರೋದ್ರಿಂದ, ಇಷ್ಟು ಸೀನಿಯಾರಿಟಿ ಇರೋದ್ರಿಂದ ಇಲ್ಲಿ ನಿಮಗ್ ಕೇಳುವ ಹಕ್ಕಿದೆ ಅಂತ ನೀವು ಭಾವಿಸಿ. ಹೌದು, ಆಯ್ತು, ಚಂದನದ ಅವಾರ್ಡ್ ಬೇರೆ, ಸಿನಿಮಾದ ಅವಾರ್ಡ್ ಬೇರೆ. ಅದು ಅವಾರ್ಡ್ ವಿನ್ನರ್ ಮಾತ್ರ ನಾವು ಪ್ರತ್ಯೇಕವಾಗಿ ಇಟ್ಟಿದ್ದೇವೆ ಅಂತ ಆದ್ರೆ ಅಲ್ಲಿ ಅವರು ನಿಮ್ಮ ಉಳಿದ ಪ್ರಶ್ನೆಗೆ ಉತ್ತರ ಕೊಡ್ಬೇಕಾಗತ್ತೆ. ನೀವು ಯಾಕೆ ಕಾಸ್ಟ್ ಅನ್ನು ಹೇಳ್ತಾ ಇಲ್ಲ, ಯಾಕೆ ಈ ಎಲ್ಲ ಪ್ರಾಸೆಸಿಂಗ್ ಅನ್ನ ಓವರ್ಲೂಡ್ ಮಾಡಿದಿರಿ, ಹೌದು, ಜಂಪ್ ಮಾಡಿದಿರಿ. ಹೌದು, 10 ದಿನದಲ್ಲಿ ಹಾಗಾದ್ರೆ ಅರಮನೆಯ ಎಲ್ಲ ಶೂಟಿಂಗ್ಗಳು ಮುಗಿದು ನಿಮ್ಮ ಕೈಗೆ ಹೇಗೆ ಬಂತು? ಸೆಲೆಕ್ಷನ್ ಕಮಿಟಿ ಯಾರು? ಅದ್ರಲ್ಲಿ ಏನಾಯ್ತು? ಈಗ ಸೆಲೆಕ್ಷನ್ ಪ್ರಾಸೆಸಿಂಗ್ ಬಗ್ಗೆ ಸೆಲೆಕ್ಷನ್ ಆಸ್ ಪರ್ ದಿ ರೂಲ್ಸ್ ಏನ್ ಹೇಳುತ್ತೆ, ಸೆಲೆಕ್ಷನ್ ಕಮಿಟಿ ಕರೆದು ಒಂದು ಲೇಡಿ ರೆಪ್ರೆಸೆಂಟೇಟಿವ್ ಇರ್ಲೇಬೇಕಾಗುತ್ತೆ. ಇಲ್ಲಿ ನನಗ್ ಗೊತ್ತಿದ್ದಾಗೆ 3 ಜನ ಜೆಂಟ್ಸನ್ ತಗೊಂಡಿದ್ದಾರೆ. ಒಬ್ರು ಯಾರೋ BD PRO ಆಗಿದ್ರಂತೆ. ಓಕೆ, ಅದು ಯಾರು ಬೇಕಾದ್ರೂ ತಗೋಬಹುದು ಅವರು? ಇಲ್ಲ, ಆ ತರದ್ದಿಲ್ಲ. ಅದು ಈಗ ಸರ್ ಯಾವ ತರ ಬೇಕು ಅಂದ್ರೆ ಅಟ್ಲೀಸ್ಟ್ ಅವ್ರ ನಾಲೆಡ್ಜ್ ಆದ್ರೂ ಬೇಕಲ್ಲ ಸರ್. ಅಲ್ಲ, ಅದೇ ಒಂದು ನಾವಲ್ ಬಗ್ಗೆ ತೀರ್ಮಾನ ಮಾಡ್ಲಿಕ್ಕೆ ಒಂದು ಇದು ಬೇಕಲ್ಲ. ಫಾರ್ಮಾಲಿಟೀಸ್ ಏನ್ ಬೇಕೋ ಅದು ಮಾಡಿದ್ದಾರೆ. ಇನ್ನೊಬ್ರು ಸುರೇಶ್ ಅರಸ್ ಎಡಿಟರ್, ಅವ್ರನ್ನ ತಗೊಂಡಿದ್ದಾರೆ.
ಇನ್ನೊಬ್ರು ಚಂದ್ರಶೇಖರ್ ಕಂಬಾರರು. ಅಫ್ಕೋರ್ಸ್ ಈಸ್ ಎಲಿಜಿಬಲ್. ಅದೇನು ಇವನ್ ಸುರೇಶ್ ಅರಸ್ ಬಗ್ಗೆ ನಾವು ಅಬ್ಜೆಕ್ಷನ್ ಇಲ್ಲ. ಈ PROದು ಇದಾಗುತ್ತೆ, BDಯಲ್ಲಿ ಅನುಭವ ಇದೆ ಅವರಿಗೆ, ಪಬ್ಲಿಕ್ ರಿಲೇಷನ್ ಈ ಥರದ್ದಿದೆ. ಆ ಕಮಿಟಿ ರಿಸಲ್ಟ್ ಏನಾಯ್ತು ಅನ್ನೋದು ಕೂಡ ಹೇಳ್ತಾ ಇಲ್ಲ. ಈಗ ನನ್ನ ಅಪ್ಲಿಕೇಶನ್ ಏನಾಗಿದೆ ಅಟ್ಲೀಸ್ಟ್ ಅದನ್ನ ಹೇಳಿ ಅಂತ ಕೇಳಿದ್ರು ಅದಕ್ಕೂ ಉತ್ತರ ಇಲ್ಲ. ನಿಮ್ಮನ್ನ ನಾವು ರಿಜೆಕ್ಟ್ ಮಾಡಿದ್ದೇವೆ ಅಂತ ಆದ್ರೂ ಹೇಳಿ. ಹೌದು ಅಲ್ವಾ? ಹೌದು, ಅದನ್ನು ಹೇಳ್ತಾರೆ. ಆಮೇಲೆ ಈಗ ಕಾಸರವಳ್ಳಿ ಅವರಿಂದ ಹಿಡಿದು ಸೀನಿಯರ್ ಎಲ್ಲಿವರೆಗೆ ಯಾರ್ಯಾರೆಲ್ಲ ನಮಗೆ ಈಗಾಗಲೇ ಮೆನ್ಷನ್ ಮಾಡಿದೇವೋ, ಲಿಂಗದೇವರು, ಕಾಸರವಳ್ಳಿ, ನಾಯ್ಡು ಅವರು, ಆಮೇಲೆ ಶೇಷಾದ್ರಿ, ಹೌದು, ಇವರೆಲ್ಲರನ್ನು ನಾವು ರಿಜೆಕ್ಟ್ ಮಾಡಿದ್ದೇವೆ. ಹೌದು, ಯಾರಿಗೂ ಹೇಳಿಲ್ಲ ಉತ್ತರ. ಎಲ್ಲ ಪೆಂಡಿಂಗ್ ಇಟ್ಕೊಂಡು. ಹೌದು, ಇದೆಲ್ಲ ಮುಗಿದಾದ ಮೇಲೆ ಒಂದು ಧಾರಾವಾಹಿಯನ್ನು ಮಾಡದೇ ಇದ್ದಂತ, ಮತ್ತೆ ಈಗ ಹೊಸ ತಲೆಮಾರಿನಲ್ಲಿ ನ್ಯಾಷನಲ್ ಅವಾರ್ಡ್ ತಗೊಂಡಂತ ಮನಸೂರೆ ಅವರನ್ನ ನಾವು ಆಯ್ಕೆ ಮಾಡಿದ್ದೇವೆ ಅನ್ನುವಂಥದ್ದನ್ನ ಕ್ಲಿಯರ್ ಆಗಿ ಮತ್ತೆ ನೇರವಾಗಿ ನಿಮಗೆ ಉತ್ತರ ಕೊಡ್ಬೋದಿತ್ತಲ್ಲ. ಅವ್ರು ಕೊಟ್ಟಿಲ್ಲ. ಈ ಉತ್ತರ ಕೊಡದೆ ಇರುವುದ್ರ ಹಿಂದೆ ಕೂಡ ಏನೋ ಒಂದು ಪ್ರೊಪಗಾಂಡ ಇದೆ. ಪ್ರೊಪಗಾಂಡ ಎಲ್ಲ ಸೀರಿಯಲ್ ಆದ್ಮೇಲೆ ಕೊಡ್ಬೋದು ಅಂತ ಕಾಣುತ್ತೆ. ಆಗ ನಾವು ಏನು ಮಾಡಕ್ಕಾಗಲ್ಲ ಅನ್ನೋದು ಅವರ ನಿಲುವು ಆಗಿರ್ಬೇಕು ಅಂತ ನನಗನ್ಸುತ್ತೆ. ನಿಮ್ಮ ವಕೀಲರು ಏನ್ ಹೇಳ್ತಾರೆ? ನಮ್ಮ ವಕೀಲರು ನಾವು ಗೆಲ್ತೀರಿ ನೋಡೋಣ. ಈಗ ನಾವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ಬೇಕಾಗತ್ತೆ. ಇಲ್ಲೇನೋ ಭ್ರಷ್ಟಾಚಾರ ನಡೆದಿದೆ ಅಂತ ನಿಮ್ಗೆ? ಭ್ರಷ್ಟಾಚಾರ, ಇರ್ರೆಗ್ಯುಲಾರಿಟೀಸ್ ಅಂತೂ 100% ಕಾಣುತ್ತೆ. ಪ್ರೀ ಡಿಟರ್ಮೈನ್ಡ್ ಇಂಥವ್ರಿಗೆ ಮತ್ತೆ ಅದರ ಪ್ರಾಸೆಸಿಂಗಿನ ಹಂತಗಳನ್ನ ಓವರ್ ರೂಲ್ ಮಾಡಿದ್ದಾರೆ, ಜಂಪ್ ಮಾಡಿದ್ದಾರೆ. ಸೀನಿಯರ್ ಗಳನ್ನೆಲ್ಲ ಎಲ್ಲಾರು ಒಂದ್ ರೀತಿಯ ಅವಮಾನವೇ ಇದು. ಹೌದು, ಅವಮಾನ. ಈಗ ಕಾಸರವಳ್ಳಿ ಅಂತವರಿಂದ ಹಿಡಿದು ಇಂಥವ್ರಿಗೆ. ಹೌದು, ಈಗ ನನಗೆ ಕೊಟ್ಟಿಲ್ಲ, ಕಾಸರವಳ್ಳಿ ಅವ್ರು ಕೊಡಬಹುದಾಗಿತ್ತು, ರಾಮದಾಸ್ ನಾಯ್ಡು ಅವ್ರು ಕೊಡಬಹುದಾಗಿತ್ತು, ಸೀನಿಯರ್ ಪ್ರೊಡ್ಯೂಸರ್ ಡೈರೆಕ್ಟರ್ ಅವರು, ಅಥವಾ ಶೇಷಾದ್ರಿ ಅವರು. ನನಗೆ ಅವ್ರು ಕೊಟ್ಟಿದ್ರು ಬೇಜಾರಾಗ್ತಾ ಇರ್ಲಿಲ್ಲ. ಇದು ಮನ್ಸೂರೇನು ಹೆಸರೇ ನನಗೆ ಗೊತ್ತಿಲ್ಲ, ಆ ಥರದವ್ರಿಗೆ ತಂದು ಕೊಟ್ಟಿದ್ದಾರೆ. ಇದು ನನ್ನ ಅಬ್ಜೆಕ್ಷನ್. ಆ್ಯಂಡ್ ಮೋರ್ ಓವರ್ ಹೇಳ್ಬೇಕಂದ್ರೆ ಐ ಆಮ್ ಒನ್ ಆಫ್ ದಿ ಎಲಿಜಿಬಲ್ ಕ್ಯಾಂಡಿಡೇಟ್ ಅಂತ ನನ್ನ ಅನಿಸಿಕೆ ಫಾರ್ ದಿಸ್. ಇದಕ್ಕೆ ನೀವೇ ಒಪ್ಕೊಂಡಿದ್ದೀರಾ, ನೀವೇ ಒಂದು ಅವಾರ್ಡ್ ಕೊಟ್ಟಿದ್ದೀರಾ, ನಿಮ್ಮ ಅವಾರ್ಡ್ ನೀವೇ ಕನ್ಸಿಡರ್ ಮಾಡಿಲ್ಲ ಅಂದ್ರೆ ಬೇರೆ ಎಲ್ಲಿ ಮಾಡಕ್ ಸಾಧ್ಯ? ಈಗ ನಾಳೆ ಈಗ ಇದು ಅದು ಆಸ್ ಪರ್ ಡೇಟ್ ಟೈಮು ಪ್ರಸಾರ ಆಗುತ್ತಾ? 7:30 ಅಂತ ಅದನ್ನು ಕರೆಕ್ಟಾಗಿ ಹೇಳ್ತಾ ಇಲ್ಲ. ಆಗತ್ತೆ ಹೋಗುತ್ತೆ ಅಂತ 19ನೇ ತಾರೀಕು ಆಗತ್ತೆ ಅಂದ್ರೆ ಪೋಸ್ಟ್ಪೋನ್ ಮಾಡಿಕೊಂಡ್ರು. ಈಗ ನಾಳೆ ಸಂಜೆಗೆ ಅಂತ ಶೆಡ್ಯೂಲ್ ಮಾಡಿದ್ದಾರೆ 7:30. ನಾಳೆ ಸಂಜೆ ಅದರ ಪ್ರೊಮೋ ಒಂದು ನೋಡಿದ್ದೀನಿ ನಾನು. ಇದರ ಮನ್ಸೂರೆ ನಿರ್ದೇಶನದಲ್ಲಿ ಅರಮನೆಯ ಧಾರಾವಾಹಿ ಪ್ರಸಾರವಾಗಲಿದೆ ಅಂತ ಬರ್ತಾಯಿದೆ. ಈ ಥರ ಇದೆ ಸರ್. ವೀಕ್ಷಕರೇ, ಇಲ್ಲಿಯವರೆಗೆ ನಮ್ಮ ಮಾತುಕತೆಯನ್ನ ನೀವು ಕೇಳಿದ್ದೀರಿ, ಗಮನಿಸಿದ್ದೀರಿ. ಇದು ದೂರದರ್ಶನದ ವಿರುದ್ಧವೋ ಅಥವಾ ಮನ್ಸೂರೆಯ ವಿರುದ್ಧವೋ ಅಥವಾ ಇತ್ಯಾದಿ ಇತ್ಯಾದಿ ಯಾವ ಇರಾದೆಯೂ ಅಥವಾ ಯಾವುದೇ ಒಂದು ಇನ್ನೊಂದು ಪ್ರೊಪಗಂಡ ಮಾಡುವ ಉದ್ದೇಶದಿಂದ ನಾವಿಬ್ರು ಮಾತಾಡ್ತಾ ಇಲ್ಲ. ಆದರೆ ಇದು ಸಾರ್ವಜನಿಕ ವ್ಯವಸ್ಥೆ, ಇದನ್ನ ಪ್ರತಿಯೊಬ್ಬರಿಗೂ ಕೇಳುವ ಹಕ್ಕಿದೆ. ಮತ್ತೆ ಈಗಾಗಲೇ ನೀವು ಗಮನಿಸಿದ ಹಾಗೆ ಇಡೀದಾದಂಥ ಒಂದು ಪ್ರಾಸೆಸಿಂಗ್ ಅಂತೇನಿದೆ ಅದನ್ನೇ ಓವರ್ ರೂಲ್ ಮಾಡಿದ್ದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಆಮೇಲೆ ಉದ್ದೇಶಪೂರ್ವಕವಾಗಿ ಇಂಥ ವ್ಯಕ್ತಿಗೆ ಇದನ್ನ ಕೊಡಬೇಕು ಅನ್ನುವಂಥ ಮೂಲಭೂತವಾದಂಥ ತೀರ್ಮಾನ ಮಾಡಿದ ನಂತರ ಇವರು ಅನೌನ್ಸ್ಮೆಂಟ್ ಕೊಟ್ಟ ಹಾಗೆ ಕಾಣ್ತಾ ಇದೆ. ಅದಕ್ಕಿಂತ ಬಹಳ ಮುಖ್ಯವಾದದ್ದು RTI ಮೂಲಕ ಅವರು ಕೇಳಿದ ಪ್ರಶ್ನೆಗಳಿಗೆ ಯಾವುದಕ್ಕೂ ಸರಿಯಾದ ಉತ್ತರವನ್ನ ಅವರು ಕೊಟ್ಟಿಲ್ಲ. ನಿಮಗೆ ಉತ್ತರ ಕೊಡಬೇಕಾಗಿಲ್ಲ ಅನ್ನುವಂಥ ಒಂದು ಧಾಷ್ಟ್ಯ ಕಾಣ್ತಾ ಇದೆ. ಅವರ ಅನುಭವದಲ್ಲಿ ಹೇಳುವ ಪ್ರಕಾರ ಈ ರೀತಿ ಉತ್ತರಿಸುವ ಹಕ್ಕು ಒಬ್ಬ ಡೈರೆಕ್ಟರ್ ಕೂಡ ಇಲ್ಲ ಅನ್ನುವಂಥದ್ದು ಅವ್ರ ವಾದ. ಆಮೇಲೆ ರಾಷ್ಟ್ರ ಪ್ರಶಸ್ತಿಯನ್ನ ಪಡೆದುಕೊಂಡಂತ ಕರ್ನಾಟಕದ ಅತ್ಯಂತ ಹೆಮ್ಮೆಯ ನಿರ್ದೇಶಕರುಗಳೇ ಎರಡೂ ಕ್ಷೇತ್ರದಲ್ಲಿ ಈಗಾಗಲೇ ತಮ್ಮ ಕಾರ್ಯ ವ್ಯಾಪ್ತಿಯನ್ನ ಮತ್ತು ಸೃಜನಾತ್ಮಕವಾದಂತ ಕೆಲಸವನ್ನ ಪ್ರೂವ್ ಮಾಡಿದವರು, ಸಿದ್ಧ ಮಾಡಿದವರು, ಅಂಥವರನ್ನ ಹೊರಗಡಿಲಾಗಿದೆ. ಮನಸೂರೆ ಅಂತ ಒಬ್ಬ ಯಂಗ್ ಡೈರೆಕ್ಟರ್ನ ಒಳಗೆ ತರಲಾಗಿದೆ. ಮನಸೂರೆ ಅಂತವರು ಬಂದದ್ದಕ್ಕೆ ಅವ್ರಿಗೂ ಆಕ್ಷೇಪ ಇಲ್ಲ, ನನಗೂ ಆಕ್ಷೇಪ ಇಲ್ಲ, ಯಾರಿಗೂ ಆಕ್ಷೇಪ ಇಲ್ಲ. ಆದ್ರೆ ಬಂದ ರೀತಿಯ ಬಗ್ಗೆ ಆಕ್ಷೇಪ ಇದೆ. ಬಂದ ರೀತಿಯ ಬಗ್ಗೆ ಸರಿಯಾದ ಕ್ರಮ ಅನುಸರಿಸಿಲ್ಲ ಅನ್ನೋದ್ರ ಬಗ್ಗೆ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಕೋರ್ಟ್ ಅದನ್ನ ಸಿದ್ಧಗೊಳಿಸ್ತದೆ, ಕೋರ್ಟ್ ಅದರ ಪಾಡಿಗೆ ನ್ಯಾಯದ ಕೆಲಸವನ್ನ ಮಾಡ್ತದೆ. ಈ ಎಲ್ಲ ಒಂದು ದೃಷ್ಟಿಕೋನವನ್ನ ಇಟ್ಟುಕೊಂಡು ನಾನು ಸರ್ ಅನ್ನ ಮಾತಾಡಿಸ್ಬೇಕು. ಅವ್ರು ನನ್ನ ಸ್ಟುಡಿಯೋಕ್ಕೆ ಬಂದರು. ಅವರ ನೋವನ್ನ, ಅವರ ಅಹವಾಲನ್ನ ಕಿವಿಯಾರ ಕೇಳಿದ್ದೇನೆ, ಮನಸಾರ ಕೇಳಿದ್ದೇನೆ, ನಿಮ್ಮೆದುರು ಇಟ್ಟಿದ್ದೇನೆ. ಇದಕ್ಕೆ ದೂರದರ್ಶನಕ್ಕೆ ಸಂಬಂಧಪಟ್ಟವರು ಬೇಕಾದರೆ ಉತ್ತರ ಕೊಡ್ಬೋದು,
ಮನಸೂರೆ ಅಂತವರು ಉತ್ತರ ಕೊಡ್ಬೋದು, ಅಥವಾ ನಮ್ಮ ಸೀನಿಯರ್ ಈಗಾಗ್ಲೇನೆ ಕಾಸರವಳ್ಳಿ ಅಂತವರು, ಶೇಷಾದ್ರಿ ಅಂತವರು, ಮತ್ತೆ ನಾಯ್ಡು ಅಂತವರು, ಲಿಂಗದೇವರು ಅಂತವರು, ಅವ್ರಿಗೆ ಏನಾದರೂ ಅವ್ರ ಅಪ್ಲಿಕೇಶನ್ ಹಾಕಿ ತಮ್ಮ ಸೀನಿಯಾರಿಟಿ, ತಮ್ಮ ಅನುಭವ, ತಮ್ಮ ಕೆಲಸ ಇದೆಲ್ಲದಕ್ಕೂ ಎಲ್ಲೋ ಒಂದು ಕಡೆ ದೂರದರ್ಶನ ನಮ್ಮನ್ನ ಇಗ್ನೋರ್ ಮಾಡಿದೆ, ಅವಮಾನ ಮಾಡಿದೆ, ನಮ್ಮನ್ನ ಒಂದು ರೀತಿಯಲ್ಲಿ ಚರ್ಚೆ, ಸಂವಾದ ಅಥವಾ ತಮ್ಮ ಅಪ್ಲಿಕೇಶನ್ ಅನ್ನ ಕನ್ಸಿಡರ್ ಮಾಡುವ ಒಂದು ಕನಿಷ್ಠ ಮಟ್ಟದ ಪ್ರಜ್ಞೆಯನ್ನು ತೋರಿಸಿಲ್ಲ ಅನ್ನುವಂಥ ಭಾವ ಇದ್ದರೆ ಅವರೊಟ್ಟಿಗೂ ನಾನು ಮಾತಾಡ್ಲಿಕ್ಕೆ ಸಿದ್ಧವಾಗಿದ್ದೇನೆ. ಅವರು ನನ್ನನ್ನು ಸಂಪರ್ಕಿಸಬಹುದು. ಇದು ಸಾಮಾಜಿಕ ನ್ಯಾಯದ ಪ್ರಶ್ನೆ. ದೂರದರ್ಶನದ ಒಂದು ಸಂಸ್ಥೆಯಲ್ಲಿ ಈವರೆಗೆ ಈ ರೀತಿಯ ಕೆಲಸ ನಡೆದಿಲ್ಲ ಅನ್ನೋದು ತಮ್ಮ ಅಭಿಪ್ರಾಯ ಅಲ್ವಾ ಸರ್? ಅದ್ರ ಬಗ್ಗೆ ಹೇಳ್ಬಿಡಿ. ಹೌದು, ಇದುವರೆಗೆ ಈ ತರದ್ದು ರೂಲ್ಸ್ ರೆಗ್ಯುಲೇಷನ್ಸ್ ನನ್ನ 38 ವರ್ಷದ ಸರ್ವಿಸ್ ಅಲ್ಲಿ ನಾನು ನೋಡಿಲ್ಲ. ಪ್ಲಸ್ ಆ ತರ ಇತ್ತು ಅಂದ್ರೆ ಹೇಳಿ ಅಂತ ಹೇಳ್ತಾ ಇದ್ದೀನಿ, ಹೇಳ್ತಾ ಇಲ್ಲ ಅವರು. ಇದು ದೊಡ್ಡ ಸಮಸ್ಯೆ ಆಗಿರೋದು. ಅದಕ್ಕೆ ಕೋರ್ಟ್ಗೆ ಹೋಗಿರೋದು ನಾನು. ಇಲ್ಲಾಂದ್ರೆ ಇವರು ಉತ್ತರ ಹೇಳೋದಕ್ಕೆ ತಯಾರೇ ಇಲ್ಲ, ಇವರು ಮಾತಾಡೋದಕ್ಕೂ ತಯಾರಿಲ್ಲ. ಸೈಲೆಂಟ್ ಆಗಿದ್ದಾರೆ, ಸೈಲೆಂಟ್ ಆಗಿ ಎಲ್ಲ ನಡೀತಾ ಇದೆ. ನಾಳೆ ಟೆಲಿಕಾಸ್ಟ್ ಇದೆ, ಈ ತರ ಆಗಿದೆ. ಸೊ ಇದರ ಸಂಬಂಧಪಟ್ಟ ಕಾಗದ ಪತ್ರಗಳು, ದಾಖಲೆಗಳು ಎಲ್ಲವನ್ನೂ ನಿಮ್ಮೊಟ್ಟಿಗೆ ಇಟ್ಟಿದ್ದೇವೆ. ಇದರ ಮೇಲೆ ಒಂದು ಸಂವಾದ ನಡೆಯಬೇಕು, ಚರ್ಚೆ ನಡೆಯಬೇಕು. ಮತ್ತೆ ಇಂಥ ತಪ್ಪುಗಳು ಇನ್ನು ಮುಂದೆ ಆಗಕೂಡದು. ಪ್ರಜಾಪ್ರಭುತ್ವ ವ್ಯವಸ್ಥೆ ಮತ್ತೆ RTI ಅಂತ ವ್ಯವಸ್ಥೆ ಹುಟ್ಟುಕೊಂಡದ್ದೇ ನಮ್ಮ ಸಂಶಯಗಳನ್ನ, ನಮ್ಮ ಪ್ರಶ್ನೆಗಳನ್ನ ನಾವು ವ್ಯವಸ್ಥೆಯ ಎದುರು ಇಟ್ಟು ಅದಕ್ಕೆ ಸಮರ್ಥವಾದಂತ ಉತ್ತರ ಪಡ್ಕೊಳ್ಳುವಂತ ಹಿನ್ನೆಲೆಯಲ್ಲೇ ನಮಗೆ ಸಾಂವಿಧಾನಿಕವಾಗಿ ಸಿಕ್ಕದಂತ ಒಂದು ಅವಕಾಶ ಅದು. ಅದನ್ನು ಕೂಡ ತಮ್ಮ ಆಡಳಿತ, ತಮ್ಮ ಹುದ್ದೆ, ನಾವು ಏನ್ ಮಾಡಿದ್ರು ನಡೀತದೆ ಅನ್ನುವ ದರ್ಪ ಅಲ್ವಾ, ಅಥವಾ ದುರಹಂಕಾರವೋ, ಅಥವಾ ನಿಮಗೆ ಯಾಕೆ ನಾವೆಲ್ಲವನ್ನು ಹೇಳಬೇಕು ಅನ್ನುವಂತ ಒಂದು ಉಪೇಕ್ಷೆಯೋ, ಒಟ್ಟಾರೆ ಇಲ್ಲಿ ಏನೋ ಒಂದು ಸಮಥಿಂಗ್ ರಾಂಗ್, ಅಂದ್ರೆ ಒಂದು ತಪ್ಪು ನಡೆ ಆಗಿದೆ, ಏನೋ ಒಂದು ಸರಿಯಾದಂತ ವ್ಯವಸ್ಥೆ ಇಲ್ಲ. ಮತ್ತೆ ಯಾರಿಗೂ ಉದ್ದೇಶಪೂರ್ವಕವಾಗಿ, ಅದು ಸ್ನೇಹಕ್ಕೋ ಹಣಕ್ಕೋ ಅಧಿಕಾರದಿಂದಲೋ ಗೊತ್ತಿಲ್ಲ, ಆದ್ರೆ ಯಾವುದೋ ಒಬ್ಬ ವ್ಯಕ್ತಿಗೆ ಇದನ್ನ ಕೊಡಲೇಬೇಕು ಅನ್ನುವಂತ ಒಂದು ವ್ಯವಸ್ಥಿತವಾದಂತ ಹಠ ಮತ್ತು ವ್ಯವಸ್ಥಿತವಾದಂತ ಒಂದು ತಂತ್ರ ಮತ್ತೆ ವ್ಯವಸ್ಥಿತವಾದಂತ ಒಂದು ಸಿದ್ಧತೆ ಕಾಣ್ತಾ ಇದೆ ಅನ್ನೋದು ಇಲ್ಲಿವರೆಗಿನ ನಿಮ್ಮ ಮಾತಿನ ಮತಿತಾರ್ಥ ಅಂತ ನಾನು ಅನ್ಕೊಳ್ತೇನೆ. ಕರೆಕ್ಟ್. ಸೊ ಕೊನೆಯದಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಅದೇ, ನಾನು ಕೋರ್ಟ್ಗೆ ಅಪ್ರೋಚ್ ಮಾಡಿ ನ್ಯಾಯ ನನಗೆ ಸಿಗುತ್ತೆ ಅನ್ನೋದು ಒಂದು ಹೋಪ್ಸು ನನಗೆ ಇದೆ. ನನ್ನ ಎಕ್ಸ್ಪೀರಿಯನ್ಸು, ನನ್ನ ಇದು ಈ ಥರದ್ದಾಗಿ ನನಗೆ ಗೆಲ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ. ಕೊನೆಗೂ ವೀಕ್ಷಕರೇ, ನನಗೆ ಒಂದು ಅನಿಸಿದ್ದು ಮಾತ್ರ, ನೋಡಿ, ಅವಾರ್ಡ್ ಕಲುಷಿತಗೊಂಡಿದೆ, ಡಾಕ್ಟರೇಟ್ ಕಲುಷಿತಗೊಂಡಿದೆ, ವ್ಯವಸ್ಥೆಗಳು ತಮಗೆ ಬೇಕಾದಂತ ಯಾವುದೋ ಪಕ್ಷೀಯವೋ ಇನ್ನೊಂದೋ ಮಗದೊಂದೋ ಅದರ ಉರುಳಲ್ಲಿ ಬಿದ್ದು ಒದ್ದಾಡ್ತಾ ಇದೆ. ಕೊನೆಗೂ ಸೃಜನಾತ್ಮಕವಾದಂತ ವ್ಯವಸಾಯದಲ್ಲೂ ಕೂಡ ಈ ತರದ ಪಕ್ಷಪಾತ, ಈ ತರದ ಒಂದು ವ್ಯವಸ್ಥೆ, ಈ ತರದ ಒಂದು ಸಂಶಯ, ಪ್ರಶ್ನೆಗಳು, ಅರ್ಹತೆ ಅನರ್ಹತೆಯ ಪ್ರಶ್ನೆ, ಇವೆಲ್ಲವೂ ಹುಟ್ಟುಕೊಳ್ಳುವಂತ ಒಂದು ದುಸ್ಥಿತಿಗೆ ಬಂದು ನಿಂತಿದೆ ಅಂತ ಆದ್ರೆ, ಕೊನೆಗೆ ಯಾವುದು ಸರಿಯಾದಂಥ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೇವೆ ಕರ್ನಾಟಕದಲ್ಲಿ ನನಗೆ ಅರ್ಥ ಆಗ್ತಾ ಇಲ್ಲ. ಇದು ಬಹಳ, ಅಂದ್ರೆ ನೀವು ಎಲ್ಲವನ್ನೂ ಪಡ್ಕೊಳ್ಳುವ, ಎಲ್ಲವನ್ನೂ ಖರೀದಿಸುವ, ಮತ್ತೆ ಚಮಚಾಗಿರಿ, ಬಕೆಟ್ಗಿರಿ, ಅಲ್ಲಿ ಅವರ ವ್ಯವಸ್ಥೆ ಒಟ್ಟಿಗೆ ಸುತ್ತಾಡ್ಕೊಂಡು ಏನೇನೇನೋ ಮಾಡುವ ಅಡ್ಡದಾರಿಯಲ್ಲಿ ಎಲ್ಲವನ್ನೂ ಪಡ್ಕೊಳ್ಳುವಂತ ಸಾಧ್ಯತೆ ಇದೆ ಅಂತ ಆದ್ರೆ, ಯಾವ ಕರ್ಮಕ್ಕೆ RTI ಅಥವಾ ಯಾವ ಕರ್ಮಕ್ಕೆ ಕಾನೂನು ಅಥವಾ ಏನಿದು ಒಂದು ಅರ್ಥ ಆಗ್ತಾ ಇಲ್ಲ. ಹಾಗಾಗಿ ಈ ಒಂದು ಎಪಿಸೋಡನ್ನ ನೀವು ನೋಡಿದ್ದೀರಿ. ಇದಕ್ಕೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ನಮಗೆ ಹೇಳಿ. ಮತ್ತೆ ಅನ್ಯಾಯದ ಪ್ರಶ್ನೆ ಬಹಳ ಗಂಭೀರವಾಗಿ ಹುಟ್ಕೊಂಡಿರೋದ್ರಿಂದ ಈ ಒಂದು ಪ್ರಶ್ನೆಯನ್ನ ನಿಮ್ಮೆದುರು ಇಟ್ಟಿದ್ದೇವೆ. ಆಮೇಲೆ ಇದಕ್ಕೆ ದೂರದರ್ಶನ ಉತ್ತರಿಸಬೇಕು, ಅಥವಾ ಇದಕ್ಕೆ ಸಂಬಂಧಪಟ್ಟಂತವರು ಅವರಿಗೆ ನೈತಿಕತೆ ಇದ್ದರೆ ಅಥವಾ ಅವರಲ್ಲಿ ಸತ್ಯ ಇದ್ದರೆ ಅವರು ನಮ್ಮನ್ನು ಸಂಪರ್ಕಿಸಬಹುದು. ಮತ್ತು ಅವರು ಕೊಟ್ಟ ಉತ್ತರವನ್ನ ಹಾಕ್ಲಿಕ್ಕೆ ನಾವು ಸಿದ್ಧರಾಗಿದ್ದೇವೆ. ನಮಸ್ತೆ ಸರ್. ನಮಸ್ಕಾರ ಸರ್. ನಮಸ್ತೆ.